ಒಂದ್ ಹುಡುಗಿಗೆ ರೇಡಿಯೋ ಅಂದ್ರೆ ತುಂಬಾ ಇಷ್ಟ. ನಮ್ಮ ಹೀರೋ ಆ ಹುಡುಗಿನ ಇಂಪ್ರೆಸ್ ಮಾಡ್ಬೇಕು ಅಂತ ಅನ್ಕೊಂಡು ಅವನ ಫ್ರೆಂಡ್ ಹತ್ರ ಇರೋ ಒಂದು ರೇಡಿಯೋನ ಎತ್ಕೊಂಡ್ ಬಂದು ಅವನು ಕಲ್ತ್ಕೊಂಡು ಆ ಹುಡುಗಿನ ಇಂಪ್ರೆಸ್ ಮಾಡ್ಬೇಕು ಅಂತ ಅನ್ಕೊಂತಾನೆ. ರೇಡಿಯೋನ ಕಲ್ತ್ಕೊಳ್ಳೋದಕ್ಕೆ ಶುರು ಮಾಡಿದಾಗ ಆ ರೇಡಿಯೋ ಮುಖಾಂತರ ಫ್ಯೂಚರ್ ಅಲ್ಲಿ ಇರೋ ಒಂದು ಹುಡುಗಿ ಪರಿಚಯ ಆಗ್ತಾಳೆ. ಇವಾಗ ನಮ್ಮ ಹೀರೋ ಫ್ಯೂಚರ್ ಅಲ್ಲಿ ಪರಿಚಯ ಆಗಿರೋ ಒಂದು ಹುಡುಗಿನ ಲವ್ ಮಾಡ್ತಾನ, ಇಲ್ಲ ಆ ಹುಡುಗಿನ ಇಂಪ್ರೆಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ರೇಡಿಯೋನ ಎತ್ಕೊಂಡ್ ಬಂದಿರ್ತಾನಲ್ವಾ, ಆ ಹುಡುಗಿನ ಮಾಡ್ತಾನ. ಫಸ್ಟ್ ಆಫ್ ಆಲ್ ಫ್ಯೂಚರ್ ಅಲ್ಲಿರೋ ಒಂದು ಹುಡುಗಿ ಇವನಿಗೆ ಯಾವ ತರ ಕನೆಕ್ಟ್ ಆದ್ಲು, ಇದರ ಸ್ಟೋರಿ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ನೋಡೋಣ. ಅಂದಂಗೆ ಮೂವಿ ಹೆಸರು ಡಿಟೋ ಅಂತ 2022 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದ್ಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಇನ್ನ ಯಾರಾದ್ರೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಮೂವಿ 1999ರಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಓಪನ್ ಆಗುತ್ತೆ. ನಮ್ಮ ಹೀರೋ ಸೈಕಲ್ ತುಳ್ಕೊಂಡು ಬರ್ತಿರುವಾಗ ಆವಾಗೆ ಅವನ ಫ್ರೆಂಡ್ ಒಬ್ಬನ್ ಬಂದ್ಬಿಟ್ಟು, ನೋಡು ಮೆಕ್ಯಾನಿಕಲ್ ಇಂಜಿನಿಯರ್ಗೆ 15 ಮೆಂಬರ್ಸ್ ಗರ್ಲ್ಸ್ ರಿಜಿಸ್ಟ್ರೇಷನ್ ಆಗಿದಾರಂತೆ, ಅದರಲ್ಲೂ ಒಂದು ಹುಡುಗಿ ಟಾಪ್ ಸ್ಕೋರ್ ಮಾಡಿರೋ ಹುಡುಗಿ ಮೆಕ್ಯಾನಿಕಲ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಗೆ ಜಾಯಿನ್ ಆಗ್ಬೇಕು ಅಂತ ನೋಡ್ತಿದ್ದಾಳಂತೆ. ಬಟ್ ಅವಳು ಇನ್ನ ರಿಜಿಸ್ಟರ್ ಆಗಿದ್ದಾಳೆ ಅಷ್ಟೇ. ಅವಳೇನಾದ್ರೂ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಯಿನ್ ಆದ್ರೆ ನಮ್ಮ ಗೌರವ ಬೆಳೆಯುತ್ತೆ. ಈ CSE ಅವರ ಮುಂದೆ ಹೋಗಿ ನಾವು ಬಿಲ್ಡಪ್ ಹೊಡಿಬಹುದು. ನಾನು ಹೇಗಾದ್ರೂ ಸರಿ ಆ ಹುಡುಗಿ ನಂಬರ್ನ ನಿನಗ್ ಕೊಡ್ತೀನಿ, ನೀನ್ ಆ ಹುಡುಗಿಗೆ ಕಾಲ್ ಮಾಡಿ ಕನ್ವಿನ್ಸ್ ಮಾಡಿ ಮೆಕ್ಯಾನಿಕಲ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಡ್ಮಿಷನ್ ತಗೊಳ್ಳೋದಕ್ಕೆ ಕನ್ವಿನ್ಸ್ ಮಾಡು ಅಂತ ಹೇಳಿ ಅವನ ಫ್ರೆಂಡ್ ಹೊರಟೋಗ್ಬಿಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಗೆ ಲೀಡರ್ ಆಗಿರೋದ್ರಿಂದ ಇವನೇ ನಂಬರ್ನ ಇಸ್ಕೊಂಡು ಆ ಹುಡುಗಿಗೆ ಕಾಲ್ ಮಾಡ್ತಾನೆ. ನೋಡು, ನಮ್ಮ ಡಿಪಾರ್ಟ್ಮೆಂಟ್ ಅಷ್ಟು ಒಳ್ಳೆ ಡಿಪಾರ್ಟ್ಮೆಂಟ್ ಬೇರೆ ಯಾವ್ದು ಇಲ್ಲ, ನೀನು ಅರ್ಜೆಂಟ್ ಆಗಿ ಕಾಲೇಜ್ಗೆ ಬಂದು ಅಡ್ಮಿಷನ್ ಆಗು, ನಾನ್ ನಿನ್ಗೋಸ್ಕರ ಇಲ್ಲಿ ವೇಟ್ ಮಾಡ್ತಾ ಇರ್ತೀನಿ, ಈ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನೈತೆ ಅಂತ ನಾನೇ ನಿನ್ನ ಜೊತೆ ಇದ್ದು ಎಲ್ಲ ತೋರಿಸ್ತೀನಿ ಅಂತ ಹೇಳೋದ್ರಿಂದ ಅದಕ್ಕೆ ಆ ಹುಡುಗಿನೂ ಕೂಡ ಒಪ್ಕೊಂತಾಳೆ. ಬಟ್ ನಾನು ನಿನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಹೇಗೆ ಕಂಡಿಡಿಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಇವನು ಹಾಕೊಂಡಿರೋ ಡ್ರೆಸ್ ಹಾಗೆ ನೋಡೋದಕ್ಕೆ ಈ ತರ ಇರ್ತೀನಿ, ನೀನು ಆಡಿಟೋರಿಯಂ ಹತ್ರ ಬಂದ್ರೆ ಸಾಕು, ನಾನೇ ನಿನ್ನನ್ನ ರಿಸೀವ್ ಮಾಡ್ಕೊಂತೀನಿ ಅಂತ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಗೆ ಯಾವ್ದಾದ್ರು ಒಂದು ಹುಡುಗಿ ಜಾಯಿನ್ ಆಗ್ಬೇಕಂದ್ರೇನೆ ತುಂಬಾ ಯೋಚನೆ ಮಾಡ್ತಾಳೆ. ಇವಾಗ ಇವನು ಜಾಯಿನ್ ಆಗೋದಕ್ಕೆ ಬಂದ್ರೆ ಸಾಕು, ನಾನ್ ನೋಡ್ಕೊಂತೀನಿ ಅನ್ನೋ ರೀತಿಯಲ್ಲಿ ತುಂಬಾ ಎಕ್ಸೈಟ್ಮೆಂಟ್ ಇಂದ ಹೇಳ್ತಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಇವರ ಕ್ಲಾಸ್ ರೂಮ್ ಗೆ ಒಂದು ಹುಡುಗಿ ಬರ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲ ಗಂಡಸರು ಕೂಡ ತುಂಬಾ ಎಕ್ಸೈಟ್ಮೆಂಟ್ ಫೀಲ್ ಆಗ್ತಿರ್ತಾರೆ. ಹೀರೋ ಯಾವ ಹುಡುಗಿಗೆ ಕಾಲ್ ಮಾಡಿ ಇರ್ತಾನ, ಆ ಹುಡುಗಿ ಮಧ್ಯಾಹ್ನ ಇವ್ನ ಹೇಳಿರೋ ಒಂದು ಪ್ಲೇಸ್ ಹತ್ರಕ್ಕೆ ಬಂದಿರ್ತಾಳೆ. ಆ ಹುಡುಗಿ ಹೆಸರು ಹ್ಯಾನ್ಸಾಲ್ ಅಂತ. ಹೀರೋನು ಕೂಡ ಅಲ್ಲಿಗೆ ಬರೋದ್ರಿಂದ ನೀನೇ ಅಲ್ವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಗೆ ಲೀಡರ್ ಅಂತ ಹೇಳ್ಬಿಟ್ಟು ಹ್ಯಾನ್ಸಾಲ್ ಪರಿಚಯ ಮಾಡ್ಕೊಂಡು, ನಿಜ ಹೇಳ್ಬೇಕಂದ್ರೆ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಐತೆ, ನನಗೆ ಆದಷ್ಟು ಬೇಗ ಕಾಲೇಜಲ್ಲಿ ಏನೇನೈತೆ ಎಲ್ಲಾನು ಪರಿಚಯ ಮಾಡಿಸು, ನಾನು ತುಂಬಾ ಕ್ಲಬ್ಸ್ ಅಲ್ಲಿ ಜಾಯಿನ್ ಆಗ್ಬೇಕು ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಇರೋದ್ರಿಂದ ಹೀರೋ ಹುಡುಗಿ ಮಾತಾಡ್ತಾ ಇರೋ ಒಂದು ಮಾತುಗಳಿಗೆ ಇಂಪ್ರೆಸ್ ಆಗೋಗ್ಬಿಟ್ಟು ನನಗೂ ಅದೇ ಬೇಕು ಅಂತ ಹೇಳಿ ಕಾಲೇಜ್ ಅಲ್ಲಿರೋ ಪ್ರತಿಯೊಂದು ಪ್ಲೇಸ್ ನ ತೋರಿಸ್ಬಿಟ್ಟು ಒಂದು ರೂಮ್ ಹತ್ರ ಬರೋತಷ್ಟಿಗೆ ಆ ರೂಮ್ ಅಲ್ಲಿ ರೇಡಿಯೋಸ್ ಇರ್ತವೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹನ್ಸಲ್ಗೆ ರೇಡಿಯೋಸ್ ಆಪರೇಟ್ ಮಾಡೋದಂದ್ರೆ ತುಂಬಾ ಇಷ್ಟ. ಆ ರೂಮ್ ಒಳಗಡೆಗೆ ಹೋಗ್ಬೋದಾ ಅಂತ ಹೀರೋ ಹತ್ರ ಕೇಳ್ತಾಳೆ. ಹೀರೋ ಡೋರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಅವನ್ಗೆ ಕರೆಂಟ್ ಶಾಕ್ ಹೊಡೆದಂಗೆ ಅನ್ಸಿ ಮೇ ಬಿ ಇದಕ್ಕೆ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಿರಬೇಕು, ಈ ರೂಮ್ಗೆ ಇವತ್ತು ಹೋಗೋದು ಬೇಡ, ನಾವ್ ಇಲ್ಲಿಂದ ಮೊದ್ಲು ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಹೀರೋ ಇನ್ನು ಸ್ಯಾಟಿಸ್ಫೈ ಫೀಲ್ ಆಗೋದಿಲ್ಲ. ನಿನಗೆ ಫ್ರೆಂಡ್ಸ್ ಇದ್ದಾರೆ ಅಲ್ವಾ, ಯಾರತ್ರ ಆದ್ರೂ ಈ ರೇಡಿಯೋ ಆಯ್ತಾ, ನನಗೆ ತುಂಬಾ ಇಷ್ಟ ರೇಡಿಯೋ ಆಪರೇಟ್ ಮಾಡೋದಂದ್ರೆ, ನಾನು ಕಲ್ತ್ಕೋಬೇಕು ಅಂತ ಕೇಳ್ತಾಳೆ. ನನ್ನ ಬೆಸ್ಟ್ ಫ್ರೆಂಡ್ ಹತ್ರ ರೇಡಿಯೋ ಐತಲ್ವಾ, ಬೇಡ ಬೇಡ ಬಿಡು, ಇವಾಗ ಏನಾದ್ರೂ ನಾನು ಅವನನ್ನ ಪರಿಚಯ ಮಾಡಿಸ್ತ್ರೆ ಅವನು ಈ ಹುಡುಗಿನ ಇಂಪ್ರೆಸ್ ಮಾಡಕ್ಕೆ ನನಗೆ ಶಾಕ್ ಕೊಟ್ರೆ ಆ ವಿಷಯ ಹೇಳ್ದೇ ಇರೋದು ಬೆಟರ್ ಅಂತ ಹೇಳ್ಬಿಟ್ಟು, ಇಲ್ಲ ನನ್ನ ಫ್ರೆಂಡ್ಸ್ ಹತ್ರ ಯಾರ ಹತ್ರನೂ ರೇಡಿಯೋ ಇಲ್ಲ ಅಂತ ಹೇಳ್ಬಿಟ್ಟು ಪ್ರೆಸೆಂಟ್ ಗೆ ಆ ಟಾಪಿಕ್ ನ ಸ್ಕಿಪ್ ಮಾಡಿ ಫ್ರೆಶರ್ಸ್ ಡೇ ಪಾರ್ಟಿಗೆ ಕರ್ಕೊಂಡು ಹೋಗ್ತಾನೆ. ಇಬ್ರು ತುಂಬಾ ಎಂಜಾಯ್ ಮಾಡಿದ್ದೆಲ್ಲ ಆದ್ಮೇಲೆ ಹೊಟ್ಟೆ ತುಂಬಾ ಊಟ ಮಾಡಿ ಅನ್ಸಲ್ ನ ಮನೆ ಹತ್ರ ಡ್ರಾಪ್ ಮಾಡೋದಕ್ಕೆ ಹೀರೋನು ಕೂಡ ಹಿಂದೆ ಬರ್ತಾನೆ. ಮನೆ ಹತ್ರ ಡ್ರಾಪ್ ಮಾಡಿ ತುಂಬಾ ಹೊತ್ತು ಯೋಚನೆ ಮಾಡಿ ಆ ಹುಡುಗಿ ಹತ್ರ ಕೇಳ್ತಾನೆ, ನಾಳೆ ನಾವಿಬ್ರು ತಿನ್ನೋದಕ್ಕೆ ಎಲ್ಲಾದ್ರೂ ಹೋಗೋಣ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಅನ್ಸಲ್ಗೆ ಇವಾಗ ಗೊತ್ತಿರೋದು ನಮ್ಮ ಹೀರೋ ಒಬ್ನೇ, ಬೇರೆ ಯಾರೋನು ಕೂಡ ಗೊತ್ತಿಲ್ಲ. ಇವನು ನೋಡೋದಕ್ಕೆ ತುಂಬಾ ಒಳ್ಳೆ ವ್ಯಕ್ತಿ ತರ ಇರೋದ್ರಿಂದ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡ್ದಿರಾ ಸರಿ ಅಂತಾಳೆ. ಹೀರೋ ಮನೆಗೆ ಹೋಗೋ ದಾರಿಯಲ್ಲಿ ಅವನ ಬೆಸ್ಟ್ ಫ್ರೆಂಡ್ ಹತ್ರಕ್ಕೆ ಬಂದ್ಬಿಟ್ಟು, ಲೇ ನಿನ್ನ ಹತ್ರ ಒಂದು ರೇಡಿಯೋ ಐತಲ್ವಾ, ಅದು ನನಗೆ ಕೊಡ್ತೀಯಾ ಅಂದ್ರೆ ಇವತ್ತು ಒಂದು ಹುಡುಗಿ ನಮ್ಮ ಡಿಪಾರ್ಟ್ಮೆಂಟ್ ಗೆ ಜಾಯಿನ್ ಆಗೋದಕ್ಕೆ ಬಂದಿದ್ಲು. ಆ ಹುಡುಗಿ ಹೆಸರು ಬಂದ್ಬಿಟ್ಟು ಹನ್ಸಾಲ್ ಅಂತ. ರೇಡಿಯೋನ ಆಪರೇಟ್ ಮಾಡೋದಂದ್ರೆ ಆ ಹುಡುಗಿಗೆ ತುಂಬಾ ಇಷ್ಟನಂತೆ. ನನಗೆ ನಿನ್ನ ಹತ್ರ ಇರೋ ಒಂದು ರೇಡಿಯೋ ಕೊಟ್ರೆ ನಾನು ಅದನ್ನ ಕಲ್ತ್ಕೊಂಡು ನಾನು ಆ ಹುಡುಗಿನ ಇಂಪ್ರೆಸ್ ಮಾಡ್ತೀನಿ ಅಂತ ಹೇಳಿದಾಗ ಅದಕ್ಕೆ ಬೆಸ್ಟ್ ಫ್ರೆಂಡು, ಸರಿನೋ, ನನಗೆ ನಿನಕ್ಕಿಂತ ಹೆಚ್ಚು ಬೇರೆ ಯಾವ್ದು ಇಲ್ಲ, ನಿನಗ್ ಬೇಕಾಗಿರೋದು ರೇಡಿಯೋನೇ ತಾನೆ, ನಾನು ಅದನ್ನ ಯೂಸೇ ಮಾಡ್ತಿಲ್ಲ, ನೀನೇ ತಗೋ ಅಂತ ಹೇಳ್ತಾನೆ. ಇನ್ನ ನಮ್ಮ ಹೀರೋ ಕಡೆಗೆ ಬಂದ್ರೆ ಅವನು ಅನಾಥ ಅಂತ ಹೇಳ್ಕೋಬಹುದು, ಮನೆಯಲ್ಲಿ ಒಬ್ನೇ ಇರ್ತಾನೆ, ಅವನ್ ಜೊತೆ ಮಾತಾಡೋದಕ್ಕೆ ಯಾರು ಇರೋದಿಲ್ಲ. ಬಟ್ ಅವನ ಹತ್ರ ಒಂದು
ಒಂದು ಆಮೆ ಇರುತ್ತೆ. ಬೆಳಿಗ್ಗೆಯಿಂದ ಏನೆಲ್ಲ ನಡೆದೈತೆ ಯೂನಿವರ್ಸಿಟಿಯಲ್ಲಿ ಅವನೊಂದು ಹುಡುಗಿನ ಮೀಟ್ ಆಗಿರ್ತಾನೆ. ಆ ಹುಡುಗಿ ಜೊತೆ ನಾಳೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಆ ಹುಡುಗಿ ಹತ್ರ ಕೇಳಿ ಇರ್ತಾನೆ. ಇದನ್ನೆಲ್ಲ ಆಮೆ ಹತ್ರ ಹಂಚ್ಕೊಂತಾನೆ. ಮತ್ತೊಂದೇನಪ್ಪಾ ಅಂದ್ರೆ ಅವನ ಫ್ರೆಂಡ್ ಹತ್ರ ರೇಡಿಯೋನ ಕೇಳಿ ಇರ್ತಾನಲ್ವಾ, ಅವನ ಫ್ರೆಂಡ್ ಆ ರೇಡಿಯೋನ ಕೊಟ್ಟಿರ್ತಾನೆ. ಇವನು ಸ್ಟಡಿ ಡೆಸ್ಕ್ ಮೇಲೆ ಆ ರೇಡಿಯೋನ ಇಟ್ಟಿರ್ತಾನೆ. ಅದೇ ಟೈಮಲ್ಲಿ ಆ ರೇಡಿಯೋ ಮುಖಾಂತರ ಒಂದು ವಿಚಿತ್ರವಾಗಿರೋ ಶಬ್ದಗಳು ಬರ್ತಿರ್ತವೆ. ಅದು ನಮ್ಗೆ ಗೊತ್ತಾಗುತ್ತೆ, ಬಟ್ ನಮ್ಮ ಹೀರೋ ತುಂಬಾ ಎಕ್ಸೈಟ್ಮೆಂಟ್ ಎಲ್ಲ ಇರ್ತಾನೆ. ನಾಳೆ ಹನ್ಸಲ್ ನ ಮೀಟ್ ಆಗಿ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬೇಕು ಅಂತ. ಅದಕ್ಕೆ ಇವನ್ಗೆ ಆ ಶಬ್ದಗಳು ಕೇಳಿಸ್ತೀರಾ ಮಲಕೊಂಡ್ಬಿಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೀರೋ ಹನ್ಸಲ್ ನ ಮೀಟ್ ಆಗಿ ನೀನು ದೊಡ್ಡವಳಾದ್ಮೇಲೆ ಏನಾಗ್ಬೇಕು ಅಂತ ಅನ್ಕೊಂಡಿದೀಯ ಅಂತ ಕೇಳಿದಾಗ ಅದಕ್ಕೆ ಹನ್ಸಲು ನಾನು ದೊಡ್ಡವಳಾದ್ಮೇಲೆ ಒಂದು ಜಾಬ್ಗೆ ಸೇರ್ಕೊಂಡು ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾಳೆ. ನೀನೇನಾಗ್ಬೇಕು ಅಂತ ಅನ್ಕೊಂಡಿದೀಯ ಅಂತ ಕೇಳಿದ್ದಕ್ಕೆ ಹೀರೋ ಸ್ವಲ್ಪನೂ ಕೂಡ ಯೋಚನೆ ಮಾಡ್ತೀರಾ ಅವನು ಇವಾಗ ಹೀರೋಯಿನ್ ಮತ್ತಲ್ಲಿ ಮುಳುಗೋಗ್ಬಿಟ್ಟು ಇರ್ತಾನಲ್ವಾ, ನಾನ್ ನಿನಗೆ ಕಿಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಟಂಗ್ ಸ್ಲಿಪ್ ಆಗಿ ಹೇಳ್ಬಿಡ್ತಾನೆ. ಈ ನನ್ ಮಗ ಒಳ್ಳೆಯವನ ಅಂತ ಅನ್ಕೊಂಡಿದ್ನಲ್ಲ, ಇವನ್ ಇಷ್ಟೊಂದು ಚಪರಿ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಹೀರೋ ಇನ್ನು ಅಪ್ಸೆಟ್ ಆಗಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಹೀರೋ ಮನೆಗೆ ಬಂದ್ಮೇಲೆ ಆಮೆ ಹತ್ರ ನಾನ್ ಆತರ ಹೇಳ್ಬಾರ್ದಾಗಿತ್ತು, ನನ್ ಬಾಯಲ್ಲಿ ಇದ್ದಿದ್ದೇ ಬೇರೆ, ಬಟ್ ನನ್ ಮನ್ಸ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿರೋದ್ರಿಂದ ನಾನ್ ಆತರ ಹೇಳ್ಬಿಟ್ಟೆ ಅಂತ ಆಮೆ ಹತ್ರ ಹೇಳ್ಕೊಂತಿರ್ತಾನೆ. ಅವನ್ ಈ ತರ ಫೀಲ್ ಆಗ್ತಿರೋ ಒಂದು ಟೈಮಲ್ಲೇ ಇವನು ತಂದಿರೋ ಒಂದು ರೇಡಿಯೋ ಸೌಂಡ್ ಮಾಡೋದಕ್ಕೆ ಶುರು ಆಗುತ್ತೆ. ಇದೇನಪ್ಪ ಇದು ಇದ್ದಕ್ಕಿದ್ದಂಗೆ ಸೌಂಡ್ ಮಾಡ್ತಾ ಐತೆ ಅಂತ ಹೇಳ್ಬಿಟ್ಟು ರೇಡಿಯೋನ ಕೈಗೆ ಎತ್ಕೊಂಡ್ರೆ ಅದ್ ಕಡೆಯಿಂದ ಒಂದು ಹುಡುಗಿ ಮಾತಾಡ್ತಿರ್ತಾಳೆ. ಅಯ್ಯೋ ಈ ವೇಸ್ಟ್ ರೇಡಿಯೋ ಯಾರಿಗೂ ಕನೆಕ್ಟೇ ಮಾಡ್ಲಿಲ್ಲ ಅಂತ ಅನ್ಕೊಂತ ಇದ್ರೆ ಒಬ್ರು ಕನೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ಹುಡುಗಿ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಆವಾಗ ನಮ್ಮ ಹೀರೋ ಮಾತಾಡ್ಕೊಂಡು ನಾನು ಇಂತ ಒಂದು ಯೂನಿವರ್ಸಿಟಿಯಲ್ಲಿ ಇಂತ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎಜುಕೇಶನ್ ಮಾಡ್ತಾ ಇದ್ದೀನಿ ಅಂತ ಹೇಳೋದ್ರಿಂದ ಕೋಇನ್ಸಿಡೆಂಟ್ಲಿ ಆ ಹುಡುಗಿನೂ ಕೂಡ ಅದೇ ಯೂನಿವರ್ಸಿಟಿ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಜುಕೇಶನ್ ಮಾಡ್ತಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಹುಡುಗಿಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದಾರಂತೆ. ಇಂತ ಒಂದು ರೇಡಿಯೋ ಮುಖಾಂತರ ಸ್ಟ್ರೇಂಜ್ ವ್ಯಕ್ತಿಗೆ ಕನೆಕ್ಟ್ ಆಗಿ ಅವನ ಹತ್ರ ಒಂದು ಇಂಟರ್ವ್ಯೂ ತಗೋಬೇಕಂತೆ. ಇದೇ ಪ್ರಾಜೆಕ್ಟ್ ಆಗಿರುತ್ತೆ. ಈ ಪ್ರಾಜೆಕ್ಟ್ ಏನಾದ್ರೂ ಆ ಹುಡುಗಿ ಮಾಡಿದ್ರೆ ಟೀಚರ್ ನಿನ್ಗೆ ಗುಡ್ ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿರ್ತಾನೆ. ಅದಕ್ಕೆ ಆ ಹುಡುಗಿ ನಮ್ಮ ಹೀರೋ ಹತ್ರ ನೀನ್ ನನಗೆ ಹೆಲ್ಪ್ ಮಾಡ್ತೀಯ ಅಂತ ಕೇಳಿದಾಗ ಅದಕ್ಕೆ ಹೀರೋ ಇತ್ಕೊಂಡು ಅದ್ರಲ್ಲಿ ಏನೈತೆ ನಾನು ಖಂಡಿತ ಮಾಡ್ತೀನಿ, ನಿನಗೆ ಈ ರೇಡಿಯೋನ ಆಪರೇಟ್ ಮಾಡೋದು ಬರುತ್ತಾ, ನನಗೆ ಈ ರೇಡಿಯೋನ ಯಾವ ತರ ಆಪರೇಟ್ ಮಾಡ್ಬೇಕು ಅಂತ ಕಲ್ತ್ಕೋಬೇಕು ಅಂತ ಆಸೆ ಐತೆ, ನೀನ್ ನನಗೆ ಹೇಳ್ಕೊಟ್ರೆ ನಾನ್ ನಿನ್ನ ಪ್ರಾಜೆಕ್ಟ್ ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗಿ ಇತ್ಕೊಂಡು ಇಲ್ಲ ಇಲ್ಲ ನನಗೆ ಈ ರೇಡಿಯೋನ ಆಪರೇಟ್ ಮಾಡೋದು ಗೊತ್ತಿಲ್ಲ, ಇದು ನಮ್ಮ ಅಪ್ಪದು ತುಂಬಾ ಹಳೆ ರೇಡಿಯೋ ಆಗಿರೋದ್ರಿಂದ ಇದನ್ನ ಯಾವ ತರ ಆಪರೇಟ್ ಮಾಡ್ಬೇಕು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಒಂದು ಐಡಿಯಾ ಐತೆ, ಇದನ್ನ ಯಾವ ತರ ಆಪರೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಒಂದು ಮ್ಯಾನ್ಯುಯಲ್ ಐತೆ, ಆ ಮ್ಯಾನ್ಯುಯಲ್ ನ ನೋಡ್ಕೊಂಡು ನಾನು ಇದನ್ನ ಆಪರೇಟ್ ಮಾಡ್ತಿದ್ದೀನಿ ಅಂತ ಹೇಳೋದ್ರಿಂದ ಸರಿ ನೀನ್ ನನಗೆ ಆ ಮ್ಯಾನ್ಯುಯಲ್ ನ ಎತ್ಕೊಂಡ್ ಬಂತು, ನಾವಿಬ್ರು ಸೇಮ್ ಕಾಲೇಜ್ ಆಗಿರೋದ್ರಿಂದ ನಾನು ಮೈನ್ ಗೇಟ್ ಹತ್ರ ನಿನ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ, ಆ ಮ್ಯಾನ್ಯುಯಲ್ ಬುಕ್ ನ ಎತ್ಕೊಂಡ್ ಬಂದು ನೀನ್ ನನಗೆ ನಾಳೆ ಕೊಟ್ರೆ ನಾನ್ ನಿನಗೆ ಪ್ರಾಜೆಕ್ಟ್ ಅಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಹೀರೋ ಹೇಳೋದ್ರಿಂದ ಅತ್ ಕಡೆ ಇರೋ ಹುಡುಗಿ ಮೈನ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಾನ್ ಇನ್ಮೇಲೆ ಇಂದ ಹೀರೋಯಿನ್ ಅಂತ ಕರೀತೀನಿ. ಅದಕ್ಕೆ ಹೀರೋಯಿನ್ ಕೂಡ ಸರಿ ಅಂತ ಹೇಳಿ ನಾಳೆ ಶಾರ್ಪ್ 12 ಗಂಟೆಗೆ ನಾನು ಕಾಲೇಜ್ ಮೈನ್ ಗೇಟ್ ಹತ್ರ ಬಂದು ನಿಂತ್ಕೊಂಡು ಇರ್ತೀನಿ ಅಂತ ಹೇಳಿ ಇಬ್ರು ಆ ಟೈಮ್ಗೆ ಮೀಟ್ ಆಗ್ಬೇಕು ಅಂತ ಡಿಸೈಡ್ ಆಗ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಹೀರೋ ಕಾಲೇಜ್ ಮೈನ್ ಗೇಟ್ ಹತ್ರಕ್ಕೆ ಹೋಗ್ಬಿಟ್ಟು ಕರೆಕ್ಟ್ ಆಗಿ 12 ಗಂಟೆಯಲ್ಲಿ ವೈಟ್ ಮಾಡ್ತಿರ್ತಾನೆ. ಹೀರೋ ಇನ್ನು ಬರ್ತಾಳೇನೋ ಮಾತಾಡಿ ಮ್ಯಾನ್ಯುಯಲ್ ಬುಕ್ ನ ಎತ್ಕೊಳ್ಳೋಣ ಅಂತ ತುಂಬಾ ಹೊತ್ತು ವೈಟ್ ಮಾಡ್ತಾನೆ. ಹೀರೋ ಇನ್ನು ಅಲ್ಲಿಗೆ ಬರೋದಿಲ್ಲ. 12 ಹೋಗಿ 2 ವರ್ಗುನು ಅಲ್ಲೇ ವೈಟ್ ಮಾಡ್ತಾನೆ. ಇವನಿರೋ ಪ್ಲೇಸ್ ಅಲ್ಲಿ ತುಂಬಾ ಬಿಸಿಲು ಆದ್ರೂ ಕೂಡ ಬಿಸಿಲಲ್ಲೇ ನಿಂತ್ಕೊಂಡೇ ಇರ್ತಾನೆ. ಅಂಡ್ ಸೀನ್ ಇವಾಗ ಹೀರೋಯಿನ್ ಹತ್ರ ಓಪನ್ ಆಗುತ್ತೆ. ತುಂಬಾ ಮಳೆ ಬೀಳ್ತಾ ಇರುತ್ತೆ. ಹೀರೋಯಿನ್ ಕೂಡ ಮೈನ್ ಗೇಟ್ ಹತ್ರ ಬಂದು ಹೀರೋ ಬರ್ತಾನೆ ಅಂತ ಮಳೆ ಬರ್ತಾ ಇದ್ರು ಕೂಡ ನೆನ್ಕೊಂಡೇ ನಿಂತ್ಕೊಂಡೇ ಇರ್ತಾಳೆ. ಬಟ್ ಹೀರೋನು ಕೂಡ ಹೀರೋಯಿನ್ ನ ಮೀಟ್ ಆಗೋದಕ್ಕೆ ಬರೋದಿಲ್ಲ. ಅಂಡ್ ಇವಾಗೆ ನಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಹೀರೋ ಈ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡ್ತಾ ಇರೋ ಇಯರ್ ಬಂದ್ಬಿಟ್ಟು 1999. ಹೀರೋಯಿನ್ ಸ್ಟಡಿ ಮಾಡ್ತಾ ಇರೋ ಇಯರ್ ಬಂದ್ಬಿಟ್ಟು 2022. ಅಂದ್ರೆ ಇವರಿಬ್ರು ಒಂದು ರೇಡಿಯೋ ಮುಖಾಂತರ ಫ್ಯೂಚರ್ ಅಲ್ಲಿರೋ ಒಂದು ಹುಡುಗಿಗೆ ಕನೆಕ್ಟ್ ಆಗಿರ್ತಾನೆ. ಬಟ್ ಈ ವಿಷಯ ಇವರಿಬ್ರಿಗೂ ಗೊತ್ತಿರೋದಿಲ್ಲ. ಹೀರೋಯಿನ್ ತುಂಬಾ ಹೊತ್ತಿಂದ ಮಳೆಯಲ್ಲಿ ನೆನ್ಕೊಂಡು ವೈಟ್ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಎಂಗ್ಜಿ ಅನ್ನೋ ಒಬ್ಬ ಫ್ರೆಂಡ್ ಬಂದ್ಬಿಟ್ಟು ನೀನ್ ಯಾಕೆ ಮಳೆಯಲ್ಲಿ ಇಷ್ಟೊತ್ತು ವೈಟ್ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ನಿನ್ನೆ ರಾತ್ರಿ ನಾನು ರೇಡಿಯೋ ಮುಖಾಂತರ ಒಬ್ಬ ಸ್ಟ್ರೇಂಜ್ ಪರ್ಸನ್ ಗೆ ಕನೆಕ್ಟ್ ಆದೆ, ಅವನಿಗೆ ಒಂದು ಮ್ಯಾನ್ಯುಯಲ್ ಬುಕ್ ಬೇಕಾಗಿತ್ತಂತೆ, ಆ ಬುಕ್ ನ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಆಕ್ಚುಲಿ ಅವನಿಂದ ನನಗೆ ನನ್ನ ಪ್ರಾಜೆಕ್ಟ್ ಗೆ ಹೆಲ್ಪ್ ಆಗೋದ್ರಿಂದ ಅದಕ್ಕೆ ಒಪ್ಕೊಂಡಿದ್ದೀನಿ, ತುಂಬಾ ಹೊತ್ತಿಂದ ವೈಟ್ ಮಾಡ್ತಾ ಇದ್ದೀನಿ, ಅವನ್ ಮಾತ್ರ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಹೀರೋ ಇನ್ನು ಅಪ್ಸೆಟ್ ಫೀಲ್ ಆಗ್ತಾಳೆ. ಅದಕ್ಕೆ ಎಂಗ್ಜಿ ಇತ್ಕೊಂಡು ಇಷ್ಟೊತ್ತು ವೈಟ್ ಮಾಡಿದೀಯಲ್ವಾ ಅವನು ಬಂದಿಲ್ಲ, ಪಕ್ಕದಲ್ಲೇ ಇರೋ ಒಂದು ಕಾಫಿ ಶಾಪ್ ಗೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡೋಣ ಬಾ ಅಂತ ಹೇಳಿ ಕಾಫಿ ಶಾಪ್ ಗೆ ಕರ್ಕೊಂಡು ಹೋಗ್ತಾನೆ. ಇವರಿಬ್ರು ತುಂಬಾ ವರ್ಷಗಳಿಂದ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಕೋಬಹುದು. ಚಿಕ್ಕವಾಗಿಂದಾನು ಇವರಿಬ್ರು ಒಂದೇ ಹತ್ರ ಬೆಳ್ದಿರೋದ್ರಿಂದ ಹೀರೋಯಿನ್ ಗೆ ಎಂಗ್ಜಿ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಬಟ್ ಇವಾಗ ನಾನು ಪ್ರಪೋಸ್ ಮಾಡಿದ್ರೆ ಇವನು
ನನ್ ಲವ್ ನ ರಿಜೆಕ್ಟ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಇವಳು ಮಾತ್ರ ಅವನಿಗೆ ಪ್ರಪೋಸ್ ಮಾಡಿರೋದಿಲ್ಲ. ಆಕ್ಚುಲಿ ಹೆಂಜಿನೂ ಕೂಡ ಹೀರೋಯಿನ್ ನ ಫ್ರೆಂಡ್ ತರನೇ ನೋಡ್ತಾ ಇರ್ತಾನೆ. ಹೆಂಜಿ ಹೀರೋಯಿನ್ ಹತ್ರ ನೀನು ಸ್ಟ್ರೇಂಜರ್ ವ್ಯಕ್ತಿನ ಇಂಟರ್ವ್ಯೂ ಮಾಡ್ಬೇಕು ಅಂತ ಓಡಾಡ್ತಾ ಇದೀಯಲ್ವಾ, ಅವನ್ಗೋಸ್ಕರ ಮಳೆಯಲ್ಲಿ ನೆನ್ಕೊಂಡು ನಿಂತ್ಕೊಂಡಿದ್ಯಾ, ನಾನು ಕೂಡ ಒಬ್ಬ ಸ್ಟ್ರೇಂಜರ್ ವ್ಯಕ್ತಿನೇ ಅಲ್ವಾ, ನನ್ನ ಹತ್ರನು ಇಂಟರ್ವ್ಯೂ ತಗೋ ಅಂತ ಕೇಳಿದಾಗ ನೀನ್ ಹೇಗೆ ಸ್ಟ್ರೇಂಜರ್ ವ್ಯಕ್ತಿ ಆಗ್ತೀಯಾ, ನನ್ಗೆ ನಿನ್ ಬಗ್ಗೆ ಎಲ್ಲಾನು ಗೊತ್ತು, ಅದನ್ನು ಕೂಡ ನಾನು ರೇಡಿಯೋ ಮುಖಾಂತರನೇ ಇಂಟರ್ವ್ಯೂ ಮಾಡ್ಬೇಕು, ಅದಕ್ಕೆ ಅವನ್ ಜೊತೆ ಮತ್ತೆ ಕನೆಕ್ಟ್ ಆಗ್ಬೇಕು ಅಂತ ಹೀರೋಯಿನ್ ಅಂತಾಳೆ. ಅವತ್ತು ರಾತ್ರಿ ಹೀರೋಯಿನ್ಗೆ ಕನೆಕ್ಟ್ ಆಗಿ ನಿನಗೆ ಮೀಟ್ ಆಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನಿನ್ನೆನೆ ಹೇಳ್ಬೇಕಾಗಿತ್ತಲ್ವಾ, ಇವತ್ತು ನಾನು ಬಿಸ್ಲಲ್ಲಿ 2 hours ವೆಯ್ಟ್ ಮಾಡಿದೀನಿ, ನಿಂತ್ಕೊಂಡು ನನ್ ಕಾಲುಗಳು ಇವಾಗ ನೋವ್ತಾ ಇದಾವೆ, ಅದು ನಿನ್ನಿಂದಾನೆ ಅಂತ ಹೇಳ್ಬಿಟ್ಟು ಹೀರೋಯಿನ್ ನ ಬೈತಿರ್ತಾನೆ. ಅದಕ್ಕೆ ಹೀರೋಯಿನ್ ನಾನ್ ಮಾತಾಡ್ಬೇಕಾಗಿರೋ ಮಾತುಗಳೆಲ್ಲ ನೀನ್ ಮಾತಾಡ್ತಾ ಇದ್ಯಾ, ಅದನ್ನು ಕೂಡ ಬಿಸ್ಲಲ್ಲಿ ನಿಂತ್ಕೊಂಡಿದ್ದೆ 2 hours, ಇವಾಗ ಕಾಲುಗಳು ನೋವ್ತಾ ಇದಾವೆ ಅಂತ ಹೇಳ್ತಾ ಇದ್ಯಾ, ಎಲ್ಲ ಸುಳ್ಳು ಹೇಳ್ತಾ ಇದೀಯಾ, ಕವರ್ ಮಾಡೋದಕ್ಕೆ ನೋಡೋದಕ್ಕೆ ಹೋಗ್ಬೇಡ, ನಾನು ಕಾಲೇಜ್ ಬಿಲ್ಡಿಂಗ್ ಹತ್ರ ನಿಂತ್ಕೊಂಡಿರುವಾಗ ತುಂಬಾ ಮಳೆ ಇತ್ತು, ನೆನ್ಕೊಂಡು ನಾನ್ ನಿಂತ್ಕೊಂಡಿದ್ದೀನಿ, ಬೇಕಾದ್ರೆ ನಾನು ಇವಾಗ ಪ್ರೂವ್ ಮಾಡ್ತೀನಿ, ಇವಾಗೂ ಮಳೆ ಬರ್ತೈತೆ ಅಂತ ಹೇಳ್ಬಿಟ್ಟು ಮೈಕ್ ನ ಎತ್ಕೊಂಡು ವಿಂಡೋ ಹತ್ರ ಇಡ್ತಾಳೆ. ಆಚೆಗಡೆ ಮಳೆ ಬೀಳ್ತಾ ಇದ್ರೆ ಆ ಸೌಂಡ್ ನ ಹೀರೋ ಕೇಳಿಸ್ಕೊಂಡು ಸಾಕು ನನ್ನನ್ನ ಮೋಸ ಮಾಡ್ಬೇಕು ಅಂತ ಇನ್ನ ನೋಡೋದಕ್ಕೆ ಹೋಗ್ಬೇಡ, ನೀನು ಪಾತ್ರೆ ತೊಳಿತಾ ಇದೀಯ ತಾನೆ, ಆ ನೀರ್ನ ಇವಾಗ ಮಳೆ ಬೀಳ್ತೈತೆ ಅಂತ ಹೇಳ್ಬಿಟ್ಟು ಕವರ್ ಮಾಡೋದಕ್ಕೆ ನೋಡ್ತಾ ಇದೀಯಾ ಅಂತ ಕೇಳಿದಾಗ ಅದಕ್ಕೆ ಹೀರೋಯಿನ್ ನಾನ್ ಯಾಕೆ ಆ ಕೆಲ್ಸ ಮಾಡ್ಲಿ ಅಂತ ಮಾತಾಡ್ತಿರುವಾಗ ದೊಡ್ಡದಾಗಿ ಸಿಡಿಲು ಬಿದ್ದು ಇವರ ಕನೆಕ್ಷನ್ ಕಟ್ ಆಗೋಗ್ಬಿಡುತ್ತೆ. ಆವಾಗ ನಮ್ಮ ಹೀರೋ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ, ಇವಳು ಹೇಳ್ತಿರೋದು ನಿಜಾನಾ, ಅದ್ ಕಡೆ ಮಳೆ ಬೀಳ್ತಾಯ್ತಾ, ಸಿಡಿಲು ಬೀಳೋ ಅಷ್ಟು ಮಳೆ ಬೀಳ್ತೈತೆ ಅಂದ್ರೆ ಗ್ಯಾರಂಟಿ ಅಲ್ಲಿ ಮಳೆ ಬೀಳ್ತಿರ್ಬೋದು, ಆದ್ರೆ ಇಲ್ಲಿ ಯಾಕಪ್ಪ ಮಳೆ ಬೀಳ್ತಿಲ್ಲ, ಬಿಸಿಲಿಗೆ ನನಗೆ ಇರೋದಕ್ಕೆ ಆಗದೆ ಆಚೆಗಡೆ ಕುತ್ಕೊಂಡು ತಿಂತಾ ಇದೀನಲ್ವ ಅಂತ ಹೇಳ್ಬಿಟ್ಟು ಇವನು ಡೀಪ್ ಥಿಂಕಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹನ್ಸಲ್ ನಮ್ಮ ಹೀರೋನ ಮೀಟ್ ಆಗೋದಕ್ಕೆ ಬಂದಾಗ ಇವನು ಆ ಹುಡುಗಿನ ಫೇಸ್ ಮಾಡೋದಕ್ಕೆ ಆಗದೆ ಡೈರೆಕ್ಟ್ ಆಗಿ ಅವನ ಫ್ರೆಂಡ್ ಹತ್ರಕ್ಕೆ ಹೋಗಿ ಲೇ ಹನ್ಸಲ್ ನ ನೋಡೋದ್ಮೇಲೆ ನನ್ಗೆ ಲವ್ ಅಟ್ ಫಸ್ಟ್ ಸೈಟ್ ಆಯ್ತು, ಅದಕ್ಕೆ ನನ್ನ ಟಂಗ್ ಸ್ಲಿಪ್ ಆಗಿ ನಾನ್ ನಿನ್ನ ಕಿಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಮುಖದ ಮೇಲೆನೆ ಹೇಳ್ಬಿಟ್ಟಿದೀನಿ, ಹಾಗಿದ್ದೇನೋ ಆಗೋಗ್ಬಿಟ್ಟೈತೆ, ನನಗೆ ನೀನ್ ಅಂದ್ರೆ ತುಂಬಾ ಇಷ್ಟ, ನನ್ನನ್ನ ನೀನು ಮ್ಯಾರೇಜ್ ಆಗ್ತಿ ಅಂತ ಕೇಳ್ಬಿಡ್ತೀನಿ, ಇದ್ರ ಬಗ್ಗೆ ನಿನ್ನ ಒಪಿನಿಯನ್ ಏನು ಅಂತ ಕೇಳಿದಾಗ ಆಬ್ವಿಯಸ್ಲಿ ಆ ಹುಡುಗಿ ಗ್ಯಾರಂಟಿ ರಿಜೆಕ್ಟ್ ಮಾಡ್ತಾಳೆ, ನೀನ್ ಆ ಹುಡುಗಿ ಮುಖದ ಮೇಲೆನೆ ಕಿಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದೀಯಲ್ವಾ ಅಂತ ಹೇಳಿದಾಗ ನಿನ್ ಬಾಯಲ್ಲಿ ಒಂದು ಒಳ್ಳೆ ಮಾತನ್ನು ಕೂಡ ಬರೋದಿಲ್ಲ ಅಂತ ಹೇಳಿ ಹೀರೋ ಅಲ್ಲಿಂದ ಬಂದ್ಬಿಡ್ತಾನೆ. ಮತ್ತೊಂದು ಕಡೆ ಹೀರೋಯಿನ್ ಕಾಲೇಜಲ್ಲಿ ಕುತ್ಕೊಂಡಿರುವಾಗ ಪ್ರತಿಯೊಬ್ಬ ಸ್ಟೂಡೆಂಟ್ ಪ್ರಾಜೆಕ್ಟ್ ನ ಸಬ್ಮಿಟ್ ಮಾಡ್ಬಿಟ್ಟು ಇರ್ತಾನೆ. ಇವಾಗ ನಮ್ಮ ಹೀರೋಯಿನ್ ಮಾತ್ರನೇ ಬಾಕಿ ಇರೋದ್ರಿಂದ ಟೀಚರ್ ಸ್ವೀಟ್ ವಾರ್ನಿಂಗ್ ಕೊಡ್ತಾಳೆ, ನೀನೇನಾದ್ರೂ ಇನ್ನ ಸ್ವಲ್ಪ ದಿನಗಳಲ್ಲಿ ಪ್ರಾಜೆಕ್ಟ್ ಸಬ್ಮಿಟ್ ಮಾಡ್ಲಿಲ್ಲ ಅಂದ್ರೆ ನಾನ್ ನಿನಗೆ ಮಾರ್ಕ್ಸ್ ಕೊಡೋದಿಲ್ಲ, ಹಾಗೆ ಇದರಲ್ಲಿ ಫೇಲ್ ಮಾಡಾಕ್ ಬಿಡ್ತೀನಿ ಅಂತ. ಇದರಿಂದ ಹೀರೋಯಿನ್ ಮತ್ತೆ ಅವತ್ತು ರಾತ್ರಿ ರೇಡಿಯೋ ಹತ್ರಕ್ಕೆ ಬಂದ್ಬಿಟ್ಟು ನಾನು ನಿನ್ನೆ ರಾತ್ರಿ ನಿನಗೆ ಆ ತರ ಮಾತಾಡಬಾರ್ದಾಗಿತ್ತು, ನನ್ನನ್ನ ಕ್ಷಮಿಸ್ಬಿಡು, ನನಗೆ ಕಾಲೇಜಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ, ಪ್ಲೀಸ್ ನನಗೆ ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡು ಅಂತ ಕೇಳಿದಾಗ ಅದಕ್ಕೆ ನಮ್ಮ ಹೀರೋನು ಕೂಡ ಖಂಡಿತ ನಾನು ನಿನಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದ್ರಲ್ಲಿ ಹೆಲ್ಪ್ ಮಾಡ್ತೀನಿ, ಆದ್ರೆ ನನಗೆ ಈ ರೇಡಿಯೋನ ಯಾವ ತರ ಆಪರೇಟ್ ಮಾಡಬೇಕು ಅನ್ನೋ ಒಂದು ಮ್ಯಾನ್ಯುಯಲ್ ಬುಕ್ ಐತಲ್ವಾ ಅದು ನನಗೆ ಕೊಟ್ಬಿಡು ಅಂತ ಕೇಳ್ತಾನೆ. ಅದಕ್ಕೆ ಹೀರೋಯಿನ್ ಇದ್ಕೊಂಡು ನೀನ್ ಯಾಕೆ ಆ ಮ್ಯಾನ್ಯುಯಲ್ ಬುಕ್ಗೋಸ್ಕರ ಅಷ್ಟೊಂದು ಒದ್ದಾಡ್ತಾ ಇದೀಯಾ, ಅದರಿಂದ ಏನಾಗ್ಬೇಕು ನಿನಗೆ ಅಂತ ಕೇಳಿದಾಗ ನಿನಗೆ ಯಾವ ತರ ಹೇಳಿ, ನಿಜ ಹೇಳ್ಬಿಡ್ತೀನಿ, ನಾನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ನಾನು ಆ ಹುಡುಗಿಗೆ ಪ್ರಪೋಸ್ ಮಾಡಿಲ್ಲ, ಬಟ್ ಆ ಹುಡುಗಿಗೆ ರೇಡಿಯೋ ಆಪರೇಟ್ ಮಾಡೋದಂದ್ರೆ ತುಂಬಾ ಇಷ್ಟ, ನನ್ನ ಹತ್ರ ಇರೋ ಒಂದು ರೇಡಿಯೋನ ಯಾವ ತರ ಆಪರೇಟ್ ಮಾಡ್ಬೇಕು ಅಂತ ತಿಳ್ಕೊಂಡು ನಾನು ಆ ಹುಡುಗಿಗೆ ಹೇಳ್ಕೊಟ್ಟು ಇಂಪ್ರೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಅದಕ್ಕೆ ನನಗೆ ಆ ಮ್ಯಾನ್ಯುಯಲ್ ಬುಕ್ ಬೇಕು ಅಂತ ಕೇಳಿದಾಗ ಓ ಇದ ಕಾರಣ, ನಿನ್ನ ಲವರ್ ನ ಇಂಪ್ರೆಸ್ ಮಾಡೋದಕ್ಕೆ ಇವಾಗ ರೇಡಿಯೋನ ಕಲ್ತ್ಕೋಬೇಕು ಅಂತ ಅನ್ಕೊಂತ ಇದೀಯಾ, ಸರಿ ಯೂನಿವರ್ಸಿಟಿಗೆ ಯಾವ ಇಯರ್ ಅಲ್ಲಿ ನೀನು ಜಾಯಿನ್ ಆಗಿತ್ತು ಅಂತ ಕೇಳಿದಾಗ 1999 ಅಂತಾನೆ. ಅಪ್ಪ ಸ್ವಾಮಿ, ನಾನು ನೀನು ಹುಟ್ಟಿರೋ ಡೇಟ್ ಆಫ್ ಬರ್ತ್ ಕೇಳಲಿಲ್ಲ, ಯೂನಿವರ್ಸಿಟಿಗೆ ನೀನು ಜಾಯಿನ್ ಆಗಿರೋ ಒಂದು ಡೇಟ್ ಕೇಳ್ತಾ ಇದ್ದೀನಿ ಅಂತ ಕೇಳಿದಾಗ ಹೌದು ನಾನು ಜಾಯಿನ್ ಆಗಿದ್ದೆ 1999, ಇವಾಗ ನಾನು ಸೆಕೆಂಡ್ ಇಯರ್ ಅಂತ ಹೇಳ್ತಾನೆ. ಹೀರೋಯಿನ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ, ಯಾಕಂದ್ರೆ ಇವಾಗ ಹೀರೋಯಿನ್ 2022 ಅಲ್ಲಿ ಇರೋದ್ರಿಂದ. ಸರಿ ನಾನ್ ಕೇಳ್ತಿರೋ ಒಂದು ಕ್ವಶನ್ ನಿನಗೆ ಅರ್ಥ ಆಗ್ತಿಲ್ಲ ಅಂತ ಅನ್ಕೊಂತೀನಿ, ನಿನ್ ಮೊಬೈಲ್ ನಂಬರ್ ಕೊಡು, ಈ ರೇಡಿಯೋ ಮುಖಾಂತರ ಮಾತಾಡೋದಕ್ಕಿಂತ ನಾನ್ ಡೈರೆಕ್ಟ್ ಆಗಿ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಬ್ರು ಫೋನ್ ನಂಬರ್ಸ್ ನ ಎಕ್ಸ್ಚೇಂಜ್ ಮಾಡ್ಕೊಂತಾರೆ. ಆದ್ರೆ ನಮ್ಮ ಹೀರೋ ಹತ್ರ ಇರೋದು ಹಳೆ ಫೋನ್ ಆಗಿರೋದ್ರಿಂದ ಹೀರೋಯಿನ್ ಆ ನಂಬರ್ಗೆ ಕಾಲ್ ಮಾಡ್ತಾ ಇದ್ರು ಕೂಡ ಔಟ್ ಆಫ್ ಸರ್ವಿಸ್ ಅಂತ ಬರ್ತಾ ಇರುತ್ತೆ. ಅದಕ್ಕೆ ಹೀರೋಯಿನ್ ನಾನ್ ನಿನ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತೀನಿ, ನಿನ್ನ ಹತ್ರ ವಾಟ್ಸ್ಆಪ್ ಐತಾ ಅಂತ ಕೇಳಿದಾಗ ಅದಕ್ಕೆ ಹೀರೋ ಕನ್ಫ್ಯೂಸ್ ಆಗಿ ವಾಟ್ಸ್ಆಪ್ ಅಂದ್ರೆ ಏನು ಅಂತ ಕೇಳ್ತಾನೆ. ಅಂಡ್ ಇವಾಗ ಇವರಿಬ್ರು ಹೀಗೆ ಕಾನ್ವರ್ಸೇಷನ್ ಮುಂದುವರ್ಸ್ತಾ ಇವರಿಬ್ರಿಗೂ ಅರ್ಥ ಆಗುತ್ತೆ ಇವರಿಬ್ರು ಡಿಫ್ರೆಂಟ್ ಆಗಿರೋ ಟೈಮ್ ಲೈನ್ಸ್ ಅಲ್ಲಿ ಇದಾರೆ ಅಂತ. ಹೀರೋ 1999 ಅಲ್ಲಿ ಇದ್ರೆ ಹೀರೋಯಿನ್ 2022 ಅಲ್ಲಿ ಇದ್ದಾಳೆ ಅಂತ. ಬಟ್ ಇವರಿಬ್ರಿಗೂ ಈ ವಿಷಯನ ನಂಬೋದಕ್ಕೆ ಆಗ್ತಿರೋದಿಲ್ಲ. ಇದನ್ನ ಹೇಗಾದ್ರೂ ಸರಿ ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಮ ಕಾಲೇಜಲ್ಲಿ ಇನ್ನ ಟೆಲಿಫೋನ್ ಬೂತ್ ಐತಾ ಅಂತ ಕೇಳಿದ್ದಕ್ಕೆ ಐತೆ, ಬಟ್ ನಾವ್ ಅದನ್ನ ಯೂಸ್ ಮಾಡ್ತಿಲ್ಲ, ಯಾರೂ ಕೂಡ ಆ ಟೆಲಿಫೋನ್ ಬೂತ್ ಹತ್ರಕ್ಕೆ ಹೋಗ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಇದ್ಕೊಂಡು ಸರಿ ನಾನ್ ನಾಳೆ ಬೆಳಗ್ಗೆನೆ ಹೋಗಿ ಟೆಲಿಫೋನ್ ಬೂತ್ ಅಲ್ಲಿ ಏನೋ ಒಂದು ಬರೀತೀನಿ, ಅದು ನಿನಗೆ ಕಾಣುತ್ತೆ
ಬರುತ್ತೋ ಇಲ್ವೋ ಚೆಕ್ ಮಾಡು ಅಂತ ಹೇಳಿದಕ್ಕೆ ಹೀರೋಯಿನ್ ಕೂಡ ಸರಿ ಅಂತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೀರೋ ಹೋಗಿ ಟೆಲಿಫೋನ್ ಬೂತ್ ಅಲ್ಲಿ ಇವ್ರ ಸಿಚುವೇಶನ್ ಏನ್ ನಡೆದೈತೆ ಅದನ್ನ ಬರ್ದಿರ್ತಾನೆ. ಹೀರೋಯಿನ್ ಬಂದು ಅದನ್ನ ಚೆಕ್ ಮಾಡಿದಾಗ ಆಸ್ ಇಟ್ ಈಸ್ ಆಗಿ ಅದೇ ಪದಗಳು ಇರೋದ್ರಿಂದ ಫಿಕ್ಸ್ ಆಗೋಗ್ಬಿಡ್ತಾಳೆ, ನಾವಿಬ್ರು ಡಿಫ್ರೆಂಟ್ ಆಗಿರೋ ಟೈಮ್ ಲೈನ್ ಅಲ್ಲಿ ನಾವಿದೀವಿ ಅಂತ. ಈ ಎಕ್ಸೈಟ್ಮೆಂಟ್ ನ ತಡ್ಕೊಳ್ಳೋದಕ್ಕಾಗದೆ ಅವರ ಫ್ರೆಂಡ್ಸ್ ಹತ್ರ ಹೋಗಿ ಶೇರ್ ಮಾಡ್ಕೊಂತಾಳೆ. ಅದಕ್ಕೆ ಅವರ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಅವ್ನು ನಿನ್ನ ಹತ್ರ ಫ್ರಾಂಕ್ ಮಾಡ್ತಿದ್ದಾನೆ, ನೀನ್ ಅಷ್ಟೊಂದು ಮದ್ದು ಹುಡುಗಿನ, ನಿನಗೆ ಆ ವಿಷಯ ಹೇಳಿದ್ದಾದ್ಮೇಲೆ ಅವನು ಬೆಳಗ್ಗೆ ಬಂದು ಬರ್ದಿರ್ಬೋದಲ್ವಾ, ಈ ತರನು ಒಂದು ಚಾನ್ಸ್ ಐತಲ್ವಾ ಅಂತ ಹೇಳಿದ್ದಕ್ಕೆ ಹೀರೋಯಿನ್ ಕೂಡ ಮೇ ಬಿ ಆಗಿರ್ಬೋದು ಅಂತ ಅನ್ಕೊಂತಾಳೆ. ಇನ್ನೊಂದು ಕಡೆ ಹೀರೋ ಹನ್ಸೋಲ್ ಹತ್ರಕ್ಕೆ ಧೈರ್ಯ ಮಾಡಿ ಹೋಗಿ ನಾವ್ ಇನ್ಮೇಲಿಂದ ಬೆಸ್ಟ್ ಫ್ರೆಂಡ್ಸ್ ಆಗಿರೋಣ ಅಂತ ಕೇಳಿದಕ್ಕೆ ಅದಕ್ಕೆ ಹನ್ಸೋಲ್ ಕೂಡ ಒಪ್ಕೊಂತಾಳೆ. ಅಂಡ್ ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿ ನಾರ್ಮಲೈಸ್ ಆಗೋಗ್ಬಿಡ್ತಾರೆ. ಮತ್ತೊಂದು ಕಡೆ ಹೀರೋ ಇನ್ನು ಬೆಸ್ಟ್ ಫ್ರೆಂಡ್ ಆಗಿರೋ ಹೆಂಗ್ಜಿ ಹತ್ರಕ್ಕೆ ಹೋಗೋತಷ್ಟಿಗೆ ಆವಾಗ ಅವಳಿಗೆ ಗೊತ್ತಾಗುತ್ತೆ ಹೆಂಗ್ಜಿ ಅವರ ಫ್ಯಾಮಿಲಿ ಇವಾಗ ಫೈನಾನ್ಷಿಯಲಿ ತುಂಬಾ ಪೂರ್ ಇರೋದ್ರಿಂದ ಇವನು ಕಾಲೇಜ್ ಅಲ್ಲಿ ಓದೋದನ್ನ ಬಿಟ್ಟಾಕಿ ಒಂದು ಹೋಟೆಲ್ ಅಲ್ಲಿ ವೈಟರ್ ಆಗಿ ಫುಲ್ ಟೈಮ್ ಜಾಬ್ಗೆ ಸೇರ್ಕೊಂಡ್ಬಿಟ್ಟಿರ್ತಾನೆ. ಅದಕ್ಕೆ ಹೀರೋ ಇನ್ನು ತುಂಬಾ ಬಾಧೆ ಪಡ್ತಿರ್ತಾಳೆ. ಯಾಕಪ್ಪ ಅಂದ್ರೆ ಇವಾಗ ಇವನು ಕಾಲೇಜ್ಗೆ ಬರೋದಿಲ್ಲ, ನಾವು ಮೀಟ್ ಆಗೋದು ಕಮ್ಮಿ ಮಾಡೋದ್ರಿಂದ ಇವನು ಖಂಡಿತ ನನ್ನನ್ನ ಮರ್ತೋಗ್ಬಿಡ್ತಾನೆ ಅಂತ. ಅದರ ಜೊತೆಗೆ ಇವರ ಫ್ಯಾಮಿಲಿ ಕಂಡೀಷನ್ ತುಂಬಾ ಪೂರ್ ಅಲ್ಲಿ ಇರೋದನ್ನ ನೋಡಿ ಇವಳು ಕೂಡ ತುಂಬಾ ಬಾಧೆ ಪಡ್ತಾಳೆ. ಮತ್ತೊಂದು ಕಡೆ ನಮ್ಮ ಹೀರೋ ಹಾಗೆ ಹೀರೋಯಿನ್ ಇಬ್ರು ರೇಡಿಯೋ ಮುಖಾಂತರ ಡೈಲಿ ಕಾನ್ವರ್ಸೇಷನ್ ಮಾಡಿ ಇವ್ರಿಗೂ ಕೂಡ ಒಂದು ಒಳ್ಳೆ ಬಾಂಡಿಂಗ್ ರೆಡಿ ಆಗಿರುತ್ತೆ. ಒಂದು ಕಡೆ ಈ ಹುಡುಗಿಗೆ ಬೇಕಾಗಿರೋ ಒಂದು ಪ್ರಾಜೆಕ್ಟ್ ಇಂಟರ್ವ್ಯೂನು ಕೂಡ ಅದರಲ್ಲೇ ತಗೊಂತಾ ಇರ್ತಾಳೆ. ಹೀಗೆ ನಮ್ಮ ಹೀರೋ ಮಾತಾಡ್ತಿರುವಾಗ ನೀನು ಫ್ಯೂಚರ್ ಇಂದ ಮಾತಾಡ್ತಾ ಇದೀಯಲ್ವಾ, ನಾನು ನನ್ನ ಗರ್ಲ್ ಫ್ರೆಂಡ್ ನ ಇಂಪ್ರೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಅದು ಯಾವ ತರ ಇಂಪ್ರೆಸ್ ಮಾಡ್ಬೇಕು ನನಗೆ ಸ್ವಲ್ಪ ಟಿಪ್ಸ್ ಕೊಡ್ಬೋದಲ್ಲ ಅಂತ ಕೇಳಿದ್ದಕ್ಕೆ ಆಕ್ಚುಲಿ ಹೇಳ್ಬೇಕಂದ್ರೆ ಹಳೆ ಕಾಲದ ಹುಡುಗಿಯರಿಗೆ ಅಷ್ಟೊಂದು ಸ್ಟ್ಯಾಂಡರ್ಡ್ಸ್ ಗೊತ್ತಿಲ್ಲ, ನೀನ್ ಅಷ್ಟೊಂದು ಕಷ್ಟ ಪಡ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ, ಈಸಿಯಾಗಿ ಚೆನ್ನಾಗಿರೋ ಒಂದು ಬಟ್ಟೆನ ಹಾಕೋ, ಆ ಹುಡುಗಿನ ಇಂಪ್ರೆಸ್ ಮಾಡೋದಕ್ಕೆ ನೀಟಾಗಿ ತಲೆನ ಬಾಚ್ಕೋ, ಹೇಗಂದ್ರೆ ಹಾಗೆ ಮಾತಾಡೋದಕ್ಕೆ ಹೋಗ್ಬೇಡ, ನೀಟಾಗಿ ಅವಳಿಗೆ ಇಷ್ಟವಾಗಿರೋ ಒಂದು ಪದಗಳನ್ನ ಮಾತಾಡೋದಕ್ಕೆ ಟ್ರೈ ಮಾಡು, ಆ ಹುಡುಗಿಗೆ ಏನ್ ಬೇಕೋ ಅದು ಮಾಡು. ಫಾರ್ ಎಕ್ಸಾಂಪಲ್ ಸಿನಿಮಾಗೆ ಹೋಗ್ಬೇಕು ಅಂದ್ರೆ ಕರ್ಕೊಂಡು ಹೋಗು, ಔಟಿಂಗ್ ಗೆ ಹೋಗ್ಬೇಕಂದ್ರೆ ಅಲ್ಗೂನು ಕೂಡ ಕರ್ಕೊಂಡು ಹೋಗು ಅಂತ ಹೇಳೋದಕ್ಕೆ ನಮ್ಮ ಹೀರೋನು ಕೂಡ ಹೀರೋಯಿನ್ ಹೇಳಿರೋ ಪ್ರತಿಯೊಂದು ಪದನು ಕೂಡ ಮಿಸ್ ಮಾಡ್ದಿರೋ ಫಾಲೋ ಹಾಕೊಂಡು ಕಾಲೇಜ್ ಹತ್ರ ಬರ್ತಾನೆ. ಲಿಟ್ರಲಿ ಈ ಹುಡುಗಿ ಹೇಳಿರೋ ಹಾಗೆ ಫಾಲೋ ಮಾಡಿರೋದಕ್ಕೆ ಅಂಜಾಲು ಕೂಡ ಫಿದಾ ಆಗೋಗ್ಬಿಡ್ತಾಳೆ ಹೀರೋನ ನೋಡಿ. ಇವನೇನ್ ಇವತ್ತು ಇಷ್ಟೊಂದು ಸ್ಟೈಲಿಶ್ ಆಗಿ ರೆಡಿ ಆಗಿ ಬಂದಿದ್ದಾನೆ, ಯಾವಾಗ್ಲೂ ನಾರ್ಮಲ್ ಆಗಿ ಇರ್ತಿದ್ನಲ್ವಾ ಅಂತ ಹೇಳ್ಬಿಟ್ಟು ನಂತರ ಇವರಿಬ್ರು ಸೇರ್ಕೊಂಡು ಔಟಿಂಗ್ ಗೆ ಹೋಗ್ತಾರೆ, ಸಿನಿಮಾ ನೋಡೋದಕ್ಕೂ ಕೂಡ ಹೋಗ್ತಾರೆ. ತುಂಬಾ ಟೈಮು ನಮ್ಮ ಹೀರೋ ಹನ್ಸಲ್ ಜೊತೆನೆ ಸ್ಪೆಂಡ್ ಮಾಡ್ತಾನೆ. ಹೀರೋ ಇವಾಗ ಹನ್ಸಲ್ಗೆ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂತಿದ್ದಾನಂತೆ. ಯಾವ ತರ ಪ್ರಪೋಸ್ ಮಾಡಿದ್ರೆ ಹನ್ಸಲ್ ಇಂಪ್ರೆಸ್ ಆಗ್ತಾಳೆ ಅಂತ ಹೇಳ್ಬಿಟ್ಟು ಆ ಅಡ್ವೈಸ್ ನು ಕೂಡ ಹೀರೋಯಿನ್ ಹತ್ರನೇ ಕೇಳ್ತಾನೆ. ನಾನ್ ಮೊದ್ಲೇ ಹೇಳಿದ್ನಲ್ವಾ ನಿನಗೆ, ನೀನು ಯಾವ ತರ ಇರ್ತೀಯೋ ಅದನ್ನ ಟ್ರೂ ಆಗಿ ತೋರ್ಸೋದಕ್ಕೆ ಟ್ರೈ ಮಾಡು, ತುಂಬಾ ದಿನಗಳಿಂದ ನಿನ್ ಜೊತೆ ಟ್ರಾವೆಲ್ ಮಾಡಿರೋದ್ರಿಂದ ಖಂಡಿತ ಪ್ರಪೋಸಲ್ ನ ಅಕ್ಸೆಪ್ಟ್ ಮಾಡ್ತಾಳೆ, ಅದು ಯಾವ ತರ ಅಕ್ಸೆಪ್ಟ್ ಮಾಡೋದಿಲ್ವಾ ನಾನು ನೋಡ್ತೀನಿ ಅಂತ ಹೀರೋಯಿನ್ ಅಂತಾಳೆ. ಇದೇ ಖುಷಿಯಲ್ಲಿ ಹೀರೋ ಹೋಗ್ಬಿಟ್ಟು ಹನ್ಸಲ್ಗೆ ಪ್ರಪೋಸ್ ಮಾಡ್ತಾನೆ. ಸ್ವಲ್ಪ ಹೊತ್ತು ಟೈಮ್ ತಗೊಂಡು ಅವಳು ಕೂಡ ಇವನ ಪ್ರಪೋಸಲ್ ನ ಆಕ್ಸೆಪ್ಟ್ ಮಾಡ್ತಾಳೆ. ಇದಕ್ಕೆ ನಮ್ಮ ಹೀರೋ ಫುಲ್ ಖುಷಿ, ಇಷ್ಟೊಂದು ಈಸಿನ ಒಂದು ಹುಡುಗಿನ ಲವ್ ಅಲ್ಲಿ ಬೀಳ್ಸೋದು ಅಂತ. ಅದೇ ಒಂದು ವಿಷಯನ ಮತ್ತೆ ಹೀರೋಯಿನ್ ಹತ್ರ ಬಂದು ಹಂಚ್ಕೊಂತಾನೆ, ಈ ತರ ಆಯ್ತು, ಲವ್ ಆಕ್ಸೆಪ್ಟ್ ಮಾಡ್ಬಿಟ್ಲು ಅಂತ. ಸರಿ ನನ್ ಬಗ್ಗೆ ಇಷ್ಟೆಲ್ಲ ಕೇಳ್ತಿದೀಯ ತಾನೆ, ನಿನಗೆ ಹೆಂಗ್ಜಿ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ದೆ ನನ್ನ ಹತ್ರ, ನೀನು ಅವನಿಗೆ ಪ್ರಪೋಸ್ ಮಾಡ್ಲಿಲ್ವಾ ಅಂತ ಕೇಳಿದಕ್ಕೆ ಇಲ್ಲ ನಾನು ಪ್ರಪೋಸ್ ಮಾಡೋದಕ್ಕೆ ಹೋಗ್ಲಿಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ಅವನ ಫೈನಾನ್ಷಿಯಲಿ ತುಂಬಾ ಪೂರ್ ಆಗಿರೋದ್ರಿಂದ ಅವರ ಫ್ಯಾಮಿಲಿ ಎಲ್ಲ ಇವಾಗ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಇದರಿಂದ ಅವನು ಕಾಲೇಜ್ಗೂ ಕೂಡ ಬರ್ತಿಲ್ಲ, ಫುಲ್ ಟೈಮ್ ಜಾಬರ್ ಆಗಿ ಹೋಟೆಲ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಹೋಗಿದ್ದಾನೆ, ನಾನೇನಾದ್ರೂ ಇವಾಗ ಪ್ರಪೋಸ್ ಮಾಡಿದ್ರೆ ಅವನು ರಿಜೆಕ್ಟ್ ಮಾಡಿದ್ದಾನೆ ಅಂದ್ರೆ ನನಗೆ ತುಂಬಾ ಬಾಧೆ ಆಗುತ್ತೆ, ಅದಕ್ಕೆ ನಾನು ಅವನಿಗೆ ಪ್ರಪೋಸ್ ಮಾಡೋದಕ್ಕೆ ಹೋಗ್ತಿಲ್ಲ ಅಂತ ಇವಳು ಬಾಧೆ ಪಡ್ತಿರುವಾಗ ಏ ವೈಟ್ ಇಷ್ಟು ದಿನಗಳಿಂದ ನನಗೆ ರಿಲೇಶನ್ಶಿಪ್ ಅಡ್ವೈಸ್ ಕೊಟ್ಟು ನೀನೇ ಇವಾಗ ಇಷ್ಟೊಂದು ಭಯ ಪಡ್ತಿದ್ಯಾ, ಒಂದು ಹುಡುಗಿನ ಯಾವ ತರ ಇಂಪ್ರೆಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೀನ್ ನನಗೆ ಅಡ್ವೈಸ್ ಕೊಟ್ಟಿದ್ಯಾ, ಇವಾಗ ಒಬ್ಬ ಹುಡುಗನನ್ನ ಯಾವ ತರ ಇಂಪ್ರೆಸ್ ಮಾಡ್ಬೇಕು ಅಂತ ನಾನ್ ಅಡ್ವೈಸ್ ಕೊಡ್ತೀನಿ, ಬುಕ್ ತಗೋ, ನಾನು ಹೇಳಿದ್ದೆಲ್ಲ ನೋಟ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಡ್ವೈಸಸ್ ನ ಕೊಡ್ತಾನೆ. ಅಂಡ್ ಇದೇ ತರ ಮಾತಾಡ್ಕೊಂತಿರುವಾಗ ನಮ್ಮ ಅಪ್ಪನು ಕೂಡ ನೀನ್ ಓದಿರೋ ಇಯರ್ ಅಲ್ಲೇ ಇದೇ ಕಾಲೇಜ್ ಅಲ್ಲಿ ಎಜುಕೇಶನ್ ಮಾಡ್ತಿದ್ದ, ಅದನ್ನು ಕೂಡ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್, ನಮ್ಮ ಅಪ್ಪ ನಿಮ್ಗೆ ಗೊತ್ತಿರ್ಬೋದು ಅಂತ ಅನ್ಕೊಂತ ಇದ್ದೀನಿ, ನಮ್ಮ ಅಪ್ಪ ಹೆಸರು ಬಂದ್ಬಿಟ್ಟು ಕಿಮ್ ಅಂತ ಹೇಳಿದ್ದೆ. ಅದಕ್ಕೆ ಹೀರೋ ತುಂಬಾನೇ ಖುಷಿ ಪಡ್ತಾನೆ, ಓ ನನ್ನ ಬೆಸ್ಟ್ ಫ್ರೆಂಡ್ ಮಗಳ ನೀನು, ಅವ್ನು ನನ್ಗೆ ತುಂಬಾ 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 ಬೆಸ್ಟ್ ಫ್ರೆಂಡ್, ಲಂಚ್ ಮಾಡೋದಕ್ಕೂ ಕೂಡ ನಾವಿಬ್ರು ಸೇರ್ ಹೋಗ್ತೀವಿ, ನನಗೆ ಅವ್ನ್ ಬಿಟ್ರೆ ಬೇರೆ ಫ್ರೆಂಡ್ಸೇ ಇಲ್ಲ, ನನ್ ಬೆಸ್ಟ್ ಫ್ರೆಂಡ್ ಮಗಳ ನೀನು ಅಂತ ಹೇಳ್ಬಿಟ್ಟು ಇವನು ಖುಷಿ ಪಡ್ತಿರುವಾಗ ವೈಟ್ ಇನ್ನ ಒಂದು ವಿಷಯ ಐತೆ, ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮಪ್ಪ ಹಾಗೆ ನಮ್ಮಮ್ಮ ಇಬ್ರು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಮೇಲೆ ನಾನು ಹುಟ್ಟಿದೀನಿ ಅಂತ ಹೇಳ್ತಾಳೆ. ಹೀರೋ ನಿಮ್ಮಮ್ಮ ಹೆಸರು ಏನು ಅಂತ ಕೇಳಿದಾಗ ಅನ್ಸಾಲ್ ಅಂತಾಳೆ. ಹೀರೋ ಮೈಂಡ್ ಬ್ಲಾಕ್ ಆಗೋಗ್ಬಿಡುತ್ತೆ, ಶಾಕ್ ಅಲ್ಲಿ ಅವನಿಗೆ ಏನ್ ಮಾಡ್ಬೇಕು ಅಂತಾನು ಕೂಡ ಅರ್ಥ ಆಗೋದಿಲ್ಲ, ಕೋಪದಲ್ಲಿ ಆ ರೇಡಿಯೋಗೂ ಇರೋ ಒಂದು ವೈರ್ಸ್ ನ ಕಿತ್ತಾಕ್ಬಿಡ್ತಾನೆ. ಮತ್ತೊಂದು ಕಡೆ ಹೀರೋಯಿನ್ಗೆ ಅರ್ಥ ಆಗ್ತಿರೋದಿಲ್ಲ, ಇದಕ್ಕಿದ್ದಂಗೆ ಯಾಕೆ ಲೈನ್ ಕಟ್ ಆಯ್ತು, ನಮ್ಮ ಅಮ್ಮ ಹೆಸರು ಹೇಳಿದ್ದೆ, ಇವ್ನ ಯಾಕೆ ಅಷ್ಟೊಂದು ಕೋಪ ಪಟ್ಕೊಂಡು ರಿಯಾಕ್ಟ್ ಆಗ್ತಿದ್ದಾನೆ ಅಂತ. ನಂತರ ಹೀರೋಯಿನ್ ರೂಮ್ ಒಳಗಡೆಗೆ ಹೋಗಿದ್ದೆ, ನಮ್ಮ ಹೀರೋನ ಬೆಸ್ಟ್ ಫ್ರೆಂಡ್ ಹನ್ಸಲ್
ನ ಮದುವೆ ಮಾಡ್ಕೊಂಡಿರೋದು. ಹಾಗೆ ಆ ಫೋಟೋದಲ್ಲಿ ಒಂದು ಚಿಕ್ಕ ಹುಡುಗಿನೂ ಕೂಡ ಇರ್ತಾಳೆ. ಆ ಚಿಕ್ಕ ಹುಡುಗಿ ನಮ್ಮ ಹೀರೋಯಿನ್ನೇ. ಈ ಫೋಟೋನ ನೋಡಿದ್ಮೇಲೆ ನಮ್ಗೆ ಅರ್ಥ ಆಗುತ್ತೆ ಫ್ಯೂಚರ್ ಅಲ್ಲಿ ಹನ್ಸೋಲ್ ನ ಮದುವೆ ಮಾಡ್ಕೊಳ್ಳೋದು ನಮ್ಮ ಹೀರೋ ಅಲ್ಲ, ಹೀರೋನ ಬೆಸ್ಟ್ ಫ್ರೆಂಡ್ ಅಂತ. ಹೀರೋ ಹತ್ರ ಒಂದು ಚಿಕ್ಕ ಆಮೆ ಇರುತ್ತೆ ನೋಡಿ, ಆ ಆಮೆ ಇವಾಗ ಹೀರೋಯಿನ್ ಹತ್ರ ಇರುತ್ತೆ. ಈ ಆಮೆ ಹೀರೋಯಿನ್ ಹತ್ರ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕತೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ರಾತ್ರಿ ಮಾತಾಡಿರೋ ಎಲ್ಲಾ ವಿಷಯಗಳಿಂದ ನಮ್ಮ ಹೀರೋ ಈವಾಗೆ ಕೋಪದಲ್ಲಿರುವಾಗ ಮತ್ತೊಂದು ಕಡೆ ಕಾಲೇಜ್ ಹತ್ರ ಬಂದಿದ್ದೆ ಹೀರೋ ಬೆಸ್ಟ್ ಫ್ರೆಂಡ್ ಹಾಗೆ ಹನ್ಸೋಲ್ ಇಬ್ರು ತುಂಬಾ ಕ್ಲೋಸ್ ಆಗಿ ನಿಂತ್ಕೊಂಡು ಮಾತಾಡ್ತಾ ಇರೋದನ್ನ ನೋಡಿ ಹೀರೋಗೆ ಉರ್ದೋಗ್ಬಿಡುತ್ತೆ. ಅವನ ಬೆಸ್ಟ್ ಫ್ರೆಂಡ್ ನ ಹೊಡೆದಾಕೋ ರೀತಿಯಲ್ಲಿ ಬರ್ತಾನೆ. ಆದ್ರೆ ಅವನನ್ನ ಸೈಡ್ ಗೆ ಕರ್ಕೊಂಡೋಗಿ ನೀವಿಬ್ರು ಸೇರ್ಕೊಂಡು ನನ್ನ ಹತ್ರ ಫ್ರಾಂಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ರಾತ್ರಿ ಹೀರೋಯಿನ್ ಹೇಳಿದ್ದೆ ನೀವು ಫಾಲೋ ಮಾಡ್ತಾ ಇದ್ದೀರಾ, ಏನ್ ಕತೆ ಅಂತ ಕೇಳಿದಾಗ ಯಾರು ಈ ಹೀರೋಯಿನ್, ರಾತ್ರಿ ನೀವು ಏನ್ ಮಾತಾಡ್ಕೊಂಡ್ರಿ, ಅದೇ ಟೈಮ್ಗೆ ಹನ್ಸೋಲ್ ಅಲ್ಲಿಗೆ ಬಂದು ನಿಮ್ಮಿಬ್ರ ಮಧ್ಯೆ ಏನಾದ್ರು ಪ್ರಾಬ್ಲಮ್ ಆಯ್ತಾ, ಯಾಕೆ ಜಗಳ ಆಡ್ತಿರೋದು ಅಂತ ಕೇಳ್ತಾಳೆ. ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಆ ಹುಡುಗಿ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತಾನೆ. ಇವತ್ತು ನೀನು ತುಂಬಾ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾ ಇದೀಯಾ, ನೀನ್ ಬಂದಿದ್ದು ಸ್ಪೀಡ್ ನೋಡ್ಬಿಟ್ಟು ನಿನ್ನ ಬೆಸ್ಟ್ ಫ್ರೆಂಡ್ ನ ಹೊಡಿತೀಯ ಅಂತ ಅನ್ಕೊಂಡಿದ್ದೆ, ನಿಮ್ಮಿಬ್ಬರ ಮಧ್ಯೆ ಏನಾದ್ರೂ ಜಗಳ ಆಯ್ತಾ, ಏನ್ ಕತೆ ಅಂತ ಕೇಳಿದಾಗ ಇಲ್ಲ ಇಲ್ಲ ನಾವು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ, ನಾರ್ಮಲ್ ಆಗಿ ಈ ತರ ನಡೀತಾ ಇರುತ್ತೆ, ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿ ಆ ಟಾಪಿಕ್ ನ ಸ್ಕಿಪ್ ಮಾಡಾಕ್ಬಿಟ್ಟು ಹನ್ಸೋಲ್ ನ ಗಟ್ಟಿಯಾಗಿ ಹಗ್ ಮಾಡ್ಕೊಂತಾನೆ. ನೀವಿಬ್ರು ಯಾಕೆ ಅಷ್ಟೊಂದು ಕ್ಲೋಸ್ ಆಗಿ ಮಾತಾಡ್ಕೊಂತ ಇದ್ದಿದ್ದು, ಏನು ವಿಷಯ ಅಂತ ಕೇಳಿದಾಗ ನಿನ್ನ ಬೆಸ್ಟ್ ಫ್ರೆಂಡ್ ಸ್ಟೂಡೆಂಟ್ ಕೌನ್ಸಿಲ್ ಪ್ರೆಸಿಡೆಂಟ್, ನಾನು ಫ್ರೆಶರ್ಸ್ ಗೆ ಲೀಡರ್ ಆಗಿರೋದ್ರಿಂದ ನಾವಿಬ್ರು ಸೇರ್ಕೊಂಡು ಒಂದು ಮೀಟಿಂಗ್ ನ ನಡೆಸೋಣ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಫ್ರೆಶರ್ಸ್ ಗೆ ಇನ್ನಷ್ಟು ಬೆನಿಫಿಟ್ಸ್ ಬೇಕು, ಅವ್ರು ಇನ್ನಷ್ಟು ಈವೆಂಟ್ಸ್ ನ ನಡ್ಸ್ಕೊಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮೀಟಿಂಗ್ ನ ಮಾಡಿ ಮಾತಾಡ್ಬೇಕು ಅಂತ ಬೆಸ್ಟ್ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ ಅಂತ ಹೇಳ್ತಾಳೆ. ಓ ಹೌದಾ, ಆ ಮೀಟಿಂಗ್ ಗೆ ಯಾರ್ಯಾರು ಅಟೆಂಡ್ ಆಗ್ತಾರೆ ಅಂತ ಕೇಳಿದಾಗ ಇನ್ಯಾರು ಅಟೆಂಡ್ ಆಗ್ತಾರೆ, ನಾನು ನೀನ್ ಬೆಸ್ಟ್ ಫ್ರೆಂಡ್ ಹಾಗೆ ಇನ್ ಸ್ವಲ್ಪ ಫ್ರೆಶರ್ಸ್ ಅದ್ರ ಜೊತೆಗೆ ಲೀಡರ್ಸ್ ಅಟೆಂಡ್ ಆಗ್ತಾರೆ ಅಂತ ಹೇಳಿದಾಗ ಸರಿ ನಾನು ಕೂಡ ಅದಕ್ಕೆ ಅಟೆಂಡ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಇವರು ನಡೆಸ್ತಿರೋ ಒಂದು ಸ್ಟೂಡೆಂಟ್ಸ್ ಕೌನ್ಸಿಲ್ ಪ್ರೆಸಿಡೆಂಟ್ ಮೀಟಿಂಗ್ ಗೆ ಹೀರೋನು ಕೂಡ ಅಟೆಂಡ್ ಆಗ್ತಾನೆ. ನಿಜ ಹೇಳ್ಬೇಕಂದ್ರೆ ಅಲ್ಲಿರೋರ್ಗೆ ಯಾರನ್ನು ಕೂಡ ಹೀರೋ ಅಲ್ಲಿಗೆ ಅಟೆಂಡ್ ಆಗಿರೋದು ಇಷ್ಟ ಇರೋದಿಲ್ಲ. ಯಾಕಂದ್ರೆ ಈ ಮೀಟಿಂಗ್ಗೂ ನಮ್ಮ ಹೀರೋಗೂ ಏನು ಸಂಬಂಧ ಇರೋದಿಲ್ಲ, ಎಲ್ಲರೂ ತುಂಬಾ ಆಕ್ವರ್ಡ್ ಆಗಿ ಅವನನ್ನ ನೋಡ್ತಿರ್ತಾರೆ. ಅದು ಹೀರೋಗೆ ಗೊತ್ತಾಗ್ತಿರೋದಿಲ್ಲ, ಹನ್ಸೋಲ್ಗೆ ಗೊತ್ತಾಗ್ತಾ ಇರುತ್ತೆ. ಅದಕ್ಕೆ ಹೀರೋ ಬೆಸ್ಟ್ ಫ್ರೆಂಡ್ ಹಾಗೆ ಹನ್ಸೋಲ್ ಇಬ್ರು ಹೀರೋ ಈ ಮೀಟಿಂಗ್ ಇಂದ ಆಚೆಗಡೆ ಹೋಗೋದಕ್ಕೆ ಹಿಂಟ್ಸ್ ಕೊಡ್ತಿರ್ತಾರೆ. ಹೀರೋಗೆ ಅದು ಗೊತ್ತಿದ್ರು ಕೂಡ ನಾನು ಹನ್ಸೋಲ್ ನ ನಿನ್ನ ಹತ್ರ ಬಿಟ್ಟು ಹೋಗಲ್ಲ ಅಂತ ಹೇಳ್ಬಿಟ್ಟು ಅವನು ಏನು ಗೊತ್ತಿಲ್ದಿರೋ ಹಾಗೆ ಆಕ್ಟಿಂಗ್ ಮಾಡ್ತಿರ್ತಾನೆ. ಇದರಿಂದ ಬೆಸ್ಟ್ ಫ್ರೆಂಡ್ ಅವನ ಕೈ ಹಿಡ್ಕೊಂಡು ಆಚೆಗಡೆ ಕರ್ಕೊಂಡ್ ಬರ್ತಾನೆ. ಯಾಕೋ ಏನಾಗಾಯ್ತು ನಿನಗೆ, ಇವತ್ತು ಬೆಳಗ್ಗೆ ನನ್ನನ್ನ ಹೊಡೆಯೋ ರೀತಿಯಲ್ಲಿ ಬಂದಿದ್ಯಾ ಅಂಡ್ ಇವತ್ತು ಹನ್ಸೋಲ್ ನ ಬಿಡ್ತೀರಾ ಮೀಟಿಂಗ್ ಗೆ ಅಟೆಂಡ್ ಆಗಿದ್ಯಾ, ನಿನಗೂ ಈ ಮೀಟಿಂಗ್ಗೂ ಏನು ಸಂಬಂಧ ಇಲ್ಲ, ಇದರಿಂದ ಅವರು ತುಂಬಾ ವಿಯರ್ಡ್ ಆಗಿ ನೋಡ್ತಿದ್ದಾರೆ, ನೀನ್ ಯಾಕೆ ಇಷ್ಟೊಂದು ಡೌಟ್ ಪಡ್ತಾ ಇದೀಯ ನನ್ ಮೇಲೆ, ನನಗೆ ಗೊತ್ತು ನೀನು ಹನ್ಸೋಲ್ ನ ಎಷ್ಟು ಪ್ರೀತಿ ಮಾಡ್ತಾ ಇದೀಯಾ ಅಂತ, ನಾನ್ ನಿನಗೆ ಅಶ್ಯೂರೆನ್ಸ್ ಕೊಡ್ತೀನಿ, ನನ್ ಕನ್ಸಲ್ಲೂ ಕೂಡ ಆ ಹುಡುಗಿನ ಲವ್ ಮಾಡೋದಕ್ಕೆ ಹೋಗಲ್ಲ, ನೀನ್ ನನ್ ಮೇಲೆ ಡೌಟ್ ಪಡೋದಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಫ್ರೆಂಡ್ ಇವನನ್ನ ಬೈದು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆವಾಗ ಹೀರೋ ರಿಯಲೈಸ್ ಆಗ್ತಾನೆ, ನನ್ನ ಬೆಸ್ಟ್ ಫ್ರೆಂಡ್ ಮೇಲೆ ಇಷ್ಟೊಂದು ಡೌಟ್ ಪಡೋದು ನನಗೆ ಬೇಕಾಗಿತ್ತಾ, ನಾನು ಈ ತರ ಮಾಡಬಾರ್ದಾಗಿತ್ತು ಅಂತ. ಆದ್ರೆ ಫ್ಯೂಚರ್ ಅಲ್ಲಿ ಹೀರೋಯಿನ್ ಹೇಳಿರ್ತಾಳೆ ಅಲ್ವಾ, ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ಟು ಹನ್ಸೋಲ ಹಾಗೆ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ, ಇದೇ ಅವನ ಮೈಂಡ್ ಅಲ್ಲಿ ತಿರುಗಾಡ್ತಾ ಇರುತ್ತೆ. ಇವಾಗ ನಾನು ಪ್ರಕೃತಿಗೆ ವಿರುದ್ಧವಾಗಿ ಹನ್ಸೋಲ್ ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ರೆ ಫ್ಯೂಚರ್ ಅಲ್ಲಿ ಹೀರೋ ಇನ್ನು ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗ ಏನ್ ಮಾಡ್ಬೇಕಪ್ಪ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇವನು ಬಿದ್ದೋಗ್ಬಿಟ್ಟಿರ್ತಾನೆ. ಅಂಡ್ ಅವತ್ತು ರಾತ್ರಿ ಹನ್ಸೋಲು ಹೀರೋನ ಮೀಟ್ ಆಗೋದಕ್ಕೆ ಮನೆ ಒಳಗಡೆಗೆ ಬಂದಿದ್ದೆ. ಓ ನೀನ್ ಇಷ್ಟೊಂದು ಬುಕ್ಸ್ ನ ಓದ್ತೀಯ ಅಂತ ಹೇಳ್ಬಿಟ್ಟು ಹೀರೋಯಿನ್ ಶಾಕ್ ಆಗ್ತಾಳೆ. ನಾನು ಬುಕ್ಸ್ ನ ಓದೋದ್ ಮಾತ್ರನೇ ಅಲ್ಲ, ಬುಕ್ಸ್ ನು ಕೂಡ ಬರೀತೀನಿ ಅಂತ ಹೇಳ್ತಾನೆ. ಆವಾಗ ಹನ್ಸೋಲು ಡೆಸ್ಕ್ ಮೇಲೆ ಇರೋ ಒಂದು ರೇಡಿಯೋನ ನೋಡ್ಬಿಟ್ಟು, ನಾನು ತುಂಬಾ ದಿನಗಳಿಂದ ರೇಡಿಯೋನ ಆಪರೇಟ್ ಮಾಡೋದನ್ನ ಕಲ್ತ್ಕೋಬೇಕು ಅಂತ ಹೇಳ್ತಾ ಇದೀನಲ್ವಾ, ನಿನಗೆ ಗೊತ್ತಿತ್ತು ತಾನೆ, ನೀನ್ ನನಗೆ ಇದನ್ನ ಆಪರೇಟ್ ಮಾಡೋದು ಹೇಳ್ಕೊಡು ಅಂತ ಹೇಳಿದ್ದಕ್ಕೆ ಅದಕ್ಕೆ ಹೀರೋ ಇತ್ಕೊಂಡು ಇದು ನಂದಲ್ಲ ರೇಡಿಯೋ, ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ದೆ. ಓಹ್ ನಿನ್ನ ಬೆಸ್ಟ್ ಫ್ರೆಂಡ್ ದಾ, ಸರಿ ನಾನು ನೆಕ್ಸ್ಟ್ ಟೈಮ್ ಅವನನ್ನ ಮೀಟ್ ಆದಾಗ ನಾನು ಅವನ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ ಬಿಡು ಅಂತ ಹೇಳಿದ್ದೆ. ಆವಾಗ ಹೀರೋಗೆ ಇನ್ನಷ್ಟು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಕಾರಣ ಹಿಡ್ಕೊಂಡು ಇವರು ತುಂಬಾ ಬಾರಿ ಮೀಟ್ ಆಗ್ತಾರೇನೋ ಅಂತ. ಹನ್ಸೋಲ್ ಹತ್ರ ಇವ್ರಿಬ್ರಿಗೂ ಸಂಬಂಧಪಟ್ಟಿರೋ ಒಂದು ಫೋಟೋ ಸ್ಟಿಕ್ಕರ್ ಇರುತ್ತೆ. ಆ ಸ್ಟಿಕ್ಕರ್ ನ ಆ ರೇಡಿಯೋ ಹೆಜ್ಜಲ್ಲಿ ಅಂಟಿಸಿರ್ತಾಳೆ. ಇವಾಗ ನಮ್ಮ ಹೀರೋಗೆ ಒಂದು ಕ್ಲಾರಿಟಿ ಬರುತ್ತೆ. ಹೀರೋಯಿನ್ ಜೊತೆ ಇವನು ಮಾತಾಡ್ತಿರುವಾಗ ಹೀರೋಯಿನ್ ಹೇಳಿರ್ತಾಳೆ, ಈ ರೇಡಿಯೋ ಹೆಜ್ಜಲ್ಲಿ ಒಂದು ಸ್ಟಿಕ್ಕರ್ ಐತೆ, ಅದು ವೈಟ್ ಗೆ ಆಗೋಗ್ಬಿಟ್ಟೈತೆ, ಅದ್ರಲ್ಲಿ ಏನು ಕಾಣಿಸ್ತಿಲ್ಲ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಅದೊಂದು ಸ್ಟಿಕ್ಕರ್ ಅಲ್ಲ, ಹೀರೋಯಿನ್ ಅಂಟಿಸಿರೋ ಒಂದು ಫೋಟೋನೆ ತುಂಬಾ ವರ್ಷಗಳಾಗೋಗ್ಬಿಟ್ಟಿರೋದ್ರಿಂದ ಅದ್ರ ಮೇಲೆ ಇರೋ ಒಂದು ಫೋಟೋಸ್ ಎರೇಸ್ ಆಗೋಗ್ಬಿಟ್ಟಿದಾವೆ ಅಂತ. ಆವಾಗ ನಮ್ಮ ಹೀರೋ ಫ್ಯೂಚರ್ ಅಲ್ಲಿರೋ ಒಂದು ಹೀರೋಯಿನ್ ಹೇಳಿರೋ ಮಾತುಗಳು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವನೊಂದು ಥಿಯರಿನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾನೆ. ಖಂಡಿತ ನನ್ನ ಬೆಸ್ಟ್ ಫ್ರೆಂಡ್ ಹಾಗೆ ಹನ್ಸೋಲ್ ಇಬ್ರು ಮದುವೆ ಮಾಡ್ಕೊಂತಾರೆ ಅಂತ. ಮತ್ತೊಂದು ಕಡೆ ಫ್ಯೂಚರ್ ಅಲ್ಲಿ ಹೀರೋಯಿನ್ ನಮ್ಮಮ್ಮ ಹೆಸರು ಹೇಳಿದ್ದೆ ಯಾಕೆ ಹೀರೋ ಸಡನ್ ಆಗಿ ಫೋನ್ ಕಾಲ್ ನ ಕಟ್ ಮಾಡ್ಬಿಟ್ಟ ಅಂದ್ಬಿಟ್ಟು ಇವಳು ಕೂಡ ಯೋಚನೆ ಮಾಡ್ತಿರ್ತಾಳೆ. ಇದೇ ಒಂದು ರೀಸನ್ ಗೆ ಇವರ ತಂದೆ ತಾಯಿ ಕಾಲೇಜಲ್ಲಿ ಒಂದು ಫಂಕ್ಷನ್ ನಡೆದಿರುತ್ತಲ್ವಾ, ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಒಂದು ಆಲ್ಬಮ್ ನ ನೋಡ್ತಿರ್ತಾಳೆ. ಅಂಡ್ ಆವಾಗ ಹೀರೋಯಿನ್ ಗೆ ಅರ್ಥ ಆಗುತ್ತೆ ಹೀರೋ ಪ್ರತಿಯೊಂದು ಫೋಟೋದಲ್ಲೂ ಇದಾನೆ, ಅದ್ರ ಜೊತೆ
ಜೊತೆಗೆ ಮೊದ್ಲು ನಮ್ಮಮ್ಮ ಹೀರೋನ ಪ್ರೀತಿ ಮಾಡಿರ್ತಾಳೆ, ಬಟ್ ಬರ್ತಾ ಬರ್ತಾ ನಮ್ಮ ಅಪ್ಪನ ಯಾಕೆ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಇವಳಿಗೂ ಕೂಡ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ, ಯಾವ ತರ ಇವ್ರಿಬ್ರು ಮದುವೆ ಮಾಡ್ಕೊಂಡ್ರು ಅಂತ. ಸರಿಯಾಗಿ ಅದೇ ಟೈಮ್ಗೆ ಹೀರೋಯಿನ್ ಅಮ್ಮ ಆಗಿರೋ ಹನ್ಸಲು ಕಾಲ್ ಮಾಡ್ತಾಳೆ. ಅಮ್ಮ, ಹೀರೋ ಬಗ್ಗೆ ನನ್ಗೊಂದ್ ಸ್ವಲ್ಪ ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡು, ನೀನು ಮೊದ್ಲು ಅವನನ್ನ ಪ್ರೀತಿ ಮಾಡ್ತಿದ್ದ ಅಂತ ಕೇಳಿದ್ದಕ್ಕೆ, ಹೌದು ನಾನು ಮೊದ್ಲು ಹೀರೋನ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಪ್ರೀತಿ ಮಾಡಿದ್ದೆ, ಬಟ್ ಏನಾಯ್ತೋ ಏನೋ ಗೊತ್ತಿಲ್ಲ, ಹಾಲ್ ಆಫ್ ಯು ಸಡನ್ ಆಗಿ ಅವನು ಸಿಟಿನ ಬಿಟ್ಟು ನಮ್ಮನ್ನೆಲ್ಲಾನು ಬಿಟ್ಟು ಏನು ಇನ್ಫಾರ್ಮೇಶನ್ ಇಲ್ದಿರ ಎತ್ ಕಡೆನೂ ಹೊರಟೋಗ್ಬಿಟ್ಟಿದ್ದಾನೆ. ಅಂಡ್ ಆವಾಗಿಂದ ನನಗೆ ಟೈಮ್ ಕಳೀತಾ ಕಳೀತಾ ನಿಮ್ಮ ಅಪ್ಪ ಇಷ್ಟ ಆದ, ನಮ್ಮಿಬ್ರು ಮಧ್ಯೆ ಪ್ರೀತಿ ಉಟ್ಕೊಂತು, ನಾವಿಬ್ರು ಮದುವೆ ಮಾಡ್ಕೊಂಡ್ವಿ, ನೀನ್ ಹುಟ್ಟಿದ್ಯಾ ಅಂತ ಹೇಳಿ ಫೋನ್ ಕಾಲ್ ನ ಕಟ್ ಮಾಡ್ತಾಳೆ. ಹೀರೋಯಿನ್ ತುಂಬಾ ಫೀಲ್ ಆಗ್ತಾ ಇರ್ತಾಳೆ, ಯಾಕಂದ್ರೆ ಫ್ಯೂಚರ್ ಅಲ್ಲಿ ಏನ್ ನಡೆದೈತೆ ಅಂತ ಹೇಳ್ಬಿಟ್ಟು ಹೀರೋ ಹತ್ರ ಹೀರೋಯಿನ್ನೇ ಹೇಳಿರ್ತಾಳೆ, ಅನ್ಸೋಲ್ಗೆ ಹಾಗೆ ನಮ್ಮಪ್ಪಗೆ ಮದುವೆ ಆಗಿರೋದೆಲ್ಲಾನು ನಾನೇ ಹೇಳಿದ್ದಲ್ವಾ, ನಾನ್ ಹೇಳಿದ್ದಕ್ಕೆ ಹೀರೋ ಒಪಿನಿಯನ್ ಚೇಂಜ್ ಆಗೋಗ್ಬಿಟ್ಟೈತೆ, ಅವನು ಅಮ್ಮ ಮೇಲೆ ಡೌಟ್ ಪಡೋದಕ್ಕೆ ಶುರು ಮಾಡ್ದ, ಇದ್ಯಾವ್ದು ನಾನು ಹೇಳಿಲ್ಲ ಅಂದಿದ್ರೆ ಎಲ್ಲ ಚೆನ್ನಾಗಿರೋದೇನೋ, ಮೇ ಬಿ ಡಿಫ್ರೆಂಟ್ ಆಗಿ ಆಗೋದೇನೋ ಅಂತ ಹೇಳ್ಬಿಟ್ಟು ಹೀರೋಯಿನ್ ಗಿಲ್ಟಿಯಾಗಿ ಎಂಗ್ಜಿ ಹತ್ರಕ್ಕೆ ಹೋಗಿ ಎಲ್ಲಾನು ಶೇರ್ ಮಾಡ್ಕೊಂತಾಳೆ, ನಾನು ಈ ತರ ಒಂದು ತಪ್ಪು ಮಾಡಿದ್ದೀನಿ, ಹೀರೋ ಹತ್ರ ಈ ವಿಷಯಗಳೆಲ್ಲಾನು ಹೇಳಿಲ್ಲ ಅಂದಿದ್ರೆ ಖಂಡಿತ ಅವನು ಸಿಟಿ ಹಾಗೆ ಅವನ ಬೆಸ್ಟ್ ಫ್ರೆಂಡ್ ಲವರ್ ನ ಬಿಟ್ಟು ಹೋಗ್ತಾ ಇರ್ಲಿಲ್ಲ, ನನಗೆ ಇವಾಗ ತುಂಬಾ ಬೇಜಾರಾಗ್ತೈತೆ ಅಂತ ಹೇಳಿದಾಗ, ನೀನ್ ಯಾಕೆ ಆ ತರ ಯೋಚನೆ ಮಾಡೋದಕ್ಕೆ ಹೋಗ್ತಾ ಇದೀಯಾ, ಹಣೆ ಬರಹ ಏನ್ ಬರ್ದೈತೋ ಅದೇ ತರ ನಡೆಯುತ್ತೆ, ನೀನು ಇದನ್ನೆಲ್ಲ ತಲೆಗೆ ಹಾಕೊಂಡು ಅದ್ರ ಬಗ್ಗೆನೆ ಯೋಚನೆ ಮಾಡ್ಕೊಂಡು ನಿನ್ ಲೈಫ್ ನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಿರ್ತಾನೆ. ಮತ್ತೊಂದು ಕಡೆ ಪಾಸ್ಟ್ ಅಲ್ಲಿ ಹೀರೋ ಫುಟ್ಬಾಲ್ ಮ್ಯಾಚ್ ಅಲ್ಲಿ ಸೇರ್ಕೊಂಡಿರೋದ್ರಿಂದ ಗೇಮ್ ನ ಆಡ್ತಿರೋ ಒಂದು ಟೈಮ್ ಅಲ್ಲೇ ಮತ್ತೊಂದು ಕಡೆ ಬೆಸ್ಟ್ ಫ್ರೆಂಡ್ ಒಂದು ಕ್ಯಾಮ್ರಾನ ಹಿಡ್ಕೊಂಡು ಬೆಸ್ಟ್ ಫ್ರೆಂಡ್ ಫೋಟೋಸ್ ಹಾಗೆ ವಿಡಿಯೋಸ್ ತೆಗಿಬೇಕು ಅಂತ ಹೇಳಿ ಹನ್ಸಲ್ ಪಕ್ಕದಲ್ಲೇ ಹೋಗಿ ಕುತ್ಕೊಂತಾನೆ. ಅದನ್ನ ನೋಡಿರೋ ಹೀರೋಗೆ ಗೇಮ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗೋದಿಲ್ಲ. ಅದೇ ಕೋಪದಲ್ಲಿ ಬಂದು ಹೀರೋಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೆನ್ನೆಗೆ ಒಂದು ಬಿಡ್ತಾನೆ ಎಲ್ಲಾರ ಮುಂದೆನು. ಹೀರೋಯಿನ್ಗೆ ಡೌಟ್ ಬಂದ್ಬಿಡುತ್ತೆ, ಇವನ್ ಯಾಕೆ ಬರ್ತಾ ಬರ್ತಾ ಇಷ್ಟೊಂದು ಅಗ್ರೆಸಿವ್ ಆಗಿ ಕೋಪ ಮಾಡ್ಕೊಂತಿದ್ದಾನೆ, ಬೇಕಾಗಿನೇ ಹೊಡಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಹನ್ಸೋಲು ಆಲೋಚನೆ ಮಾಡ್ತಿರುವಾಗ ಅಲ್ಲಿಗೆ ಬೆಸ್ಟ್ ಫ್ರೆಂಡ್ ಬಂದು, ನೀನೇನು ಚಿಂತೆ ಮಾಡೋದಕ್ಕೆ ಹೋಗ್ಬೇಡ, ಯಾಕಂದ್ರೆ ಹೀರೋ ಮೊದ್ಲು ರೈಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದ, ನಾನ್ ಫೋರ್ಸ್ ಮಾಡಿದ್ದಕ್ಕೆ ಅವನು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರ್ಕೊಂಡಿದ್ದಾನೆ, ಮೇ ಬಿ ಆ ಕೋಪ ಎತ್ಕೊಂಡ್ ಬಂದು ಇವಾಗ ತೋರ್ಸಿರ್ಬೋದು, ಇದು ನಾರ್ಮಲ್ಲೇ, ನೀನೇನು ಥಿಂಕ್ ಮಾಡೋದಕ್ಕೆ ಹೋಗ್ಬೇಡ, ಅವನ್ ಮೇಲೆ ಕೆಟ್ಟ ಒಪಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಹೋಗ್ಬೇಡ, ಅವನು ತುಂಬಾ ಒಳ್ಳೆ ವ್ಯಕ್ತಿ ಅಂತ ಹೇಳ್ಬಿಟ್ಟು ಪದೇ ಪದೇ ಅದೇ ಪದಗಳನ್ನ ರಿಪೀಟ್ ಮಾಡ್ತಿರ್ತಾನೆ. ಇದನ್ನ ಕೇಳಿರೋ ಹನ್ಸಲ್ಗೆ ಹೀರೋ ಮೇಲೆ ಇರೋ ಒಂದು ಒಪಿನಿಯನ್ ಚೇಂಜ್ ಆಗೋಗ್ಬಿಡುತ್ತೆ. ಅವನು ಬರ್ತಾ ಬರ್ತಾ ತುಂಬಾ ಅಗ್ರೆಸಿವ್ ಆಗೋಗ್ಬಿಡ್ತಿದ್ದಾನೆ. ಎಲ್ಲರ ಮುಂದೆ ಅವನು ಹೊಡೆದ್ರು ಕೂಡ ನೀನು ನಿನ್ನ ಫ್ರೆಂಡ್ ನ ಹಿಂದೆ ಹಾಕೊಂಡ್ ಬರ್ತಾ ಇದೀಯ ಅಂತ ಹೇಳ್ಬಿಟ್ಟು ಫ್ರೆಂಡ್ ಮೇಲೆ ಹನ್ಸಲ್ಗೆ ಫೀಲಿಂಗ್ಸ್ ಸ್ಟಾರ್ಟ್ ಆಗಿ ಒಪಿನಿಯನ್ ಅನ್ನೋದು ಇಬ್ರ ಮೇಲೇನು ಚೇಂಜ್ ಆಗೋಗ್ಬಿಡುತ್ತೆ. ಹೀರೋ ಅವತ್ತು ರಾತ್ರಿ ಮನೆಯಲ್ಲಿ ಕುತ್ಕೊಂಡು ನನ್ನ ಬೆಸ್ಟ್ ಫ್ರೆಂಡ್ ನ ಆ ತರ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಇವನು ತುಂಬಾ ಬಾಧೆ ಪಟ್ಕೊಂಡೆ ರೇಡಿಯೋ ಮುಖಾಂತರ ಹೀರೋಯಿನ್ ಗೆ ಕನೆಕ್ಟ್ ಆಗಿ ನಡೆದಿರೋ ಎಲ್ಲಾ ವಿಷಯನೂ ಹೇಳ್ಬೇಕು ಅಂತ ಅನ್ಕೊಂತಾನೆ. ಅದೇ ಟೈಮ್ಗೆ ಹೀರೋಯಿನ್ ಫ್ಯೂಚರ್ ಅಲ್ಲಿ ಎಲ್ಗೋ ಆಚೆಗಡೆ ಹೋಗಿರೋದ್ರಿಂದ ರೇಡಿಯೋ ಮುಖಾಂತರ ಕನೆಕ್ಟ್ ಆಗೋದಕ್ಕೆ ಆಗೋದಿಲ್ಲ. ಇವನಿಗೆ ಇವಾಗ ಯಾರನ್ನು ಕೂಡ ಅವನ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ ಇರೋದಿಲ್ಲ. ಇವನಿಗಿರೋದು ಇನ್ನೊಂದೇ, ಇವನು ತುಂಬಾ ಪ್ರೀತಿಯಿಂದ ನೋಡ್ಕೊಂತ ಇರೋ ಒಂದು ಆಮೆಗೋಸ್ಕರ ಹುಡ್ಕಾಡ್ತಾನೆ. ಇಷ್ಟು ದಿನಗಳು ಆಮೆ ಪಕ್ಕದಲ್ಲೇ ಇದ್ದಿದ್ದು ಸಡನ್ ಆಗಿ ಅದು ಮಾಯ ಆಗೋಗ್ಬಿಟ್ಟಿರುತ್ತೆ. ಇದೆಲ್ಲಿಗೋಯ್ತಪ್ಪ ಅಂತ ಹೇಳ್ಬಿಟ್ಟು ಅದರ ಹೆಜ್ಜೆಗಳನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಅದು ಹನ್ಸಲ್ ಕೈಯಲ್ಲಿ ಇರುತ್ತೆ. ಅದರ ಜೊತೆಗೆ ಇವನ ಬೆಸ್ಟ್ ಫ್ರೆಂಡ್ ಕೂಡ ಹನ್ಸಲ್ ಪಕ್ಕದಲ್ಲೇ ಛತ್ರಿನ ಹಿಡ್ಕೊಂಡು ನಿಂತ್ಕೊಂಡಿರೋದನ್ನ ನೋಡಿ ಇವನು ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತಾನೆ. ಇವರಿಬ್ಬರಿಗೂ ಒಬ್ಬರಂದ್ರೆ ಒಬ್ಬರು ಇಷ್ಟೊಂದು ಪ್ರೀತಿ ಇದ್ರೆ ಇವರ ಮಧ್ಯದಲ್ಲಿ ನಾನೇ ಹೊರಟೋಗ್ಬಿಡೋಣ, ನನ್ನ ಪೆಟ್ಟಾಗಿರೋ ಆಮೇನು ಕೂಡ ಅವರ ಕೈಯಲ್ಲಿ ಇರೋದ್ರಿಂದ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು, ಅವ್ರ ಹತ್ರ ಅದನ್ನು ಕೂಡ ಇಸ್ಕೋಬಾರ್ದು ಅಂತ ಹೇಳಿ ಅದನ್ನು ಕೂಡ ತ್ಯಾಗ ಮಾಡಿ ಈ ಸಿಟಿನು ಯೂನಿವರ್ಸಿಟಿನ ಹಾಗೆ ಅವನ ಲವರ್ ಆಗಿರೋ ಹನ್ಸಲ್ ನ ಬಿಟ್ಟು ಹೊರಟೋಗ್ಬೇಕು ಅಂತ ಡಿಸೈಡ್ ಆಗಿ ನಡ್ಕೊಂಡು ಹೋಗ್ತಿರುವಾಗ ಹನ್ಸಲ್ ಇವನನ್ನ ಮೀಟ್ ಆದಾಗಿಂದ ಇವಾಗ ಪ್ರೆಸೆಂಟ್ ಇವನ ಹಾರ್ಟ್ ಬ್ರೇಕ್ ಆಗೋವರ್ಗುನು ಎಲ್ಲಾನು ನೆನಪು ಮಾಡ್ಕೊಂತಾನೆ. ಇವನು ಈ ಸಿಟಿನ ಬಿಟ್ಟು ಹೊರಟೋಗ್ಬಿಡ್ತಾನೆ. ಆಕ್ಚುಲಿ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಪ್ರತಿಯೊಂದು ಸಿಚುವೇಶನ್ ಅಲ್ಲೂ ಕೂಡ ಹನ್ಸಲ್ ನ ತಪ್ಪಾಗಿ ತಿಳ್ಕೊಂಡಿರ್ತಾನೆ. ಹನ್ಸಲ್ ಹಾಗೆ ಅವರ ಬೆಸ್ಟ್ ಫ್ರೆಂಡ್ ನಡುವೆ ಜಸ್ಟ್ ಫ್ರೆಂಡ್ಶಿಪ್ ಮಾತ್ರನೇ ಇರುತ್ತೆ. ಹೀರೋ ಅದನ್ನ ತಪ್ಪಾಗಿ ತಿಳ್ಕೊಂಡು ಹೊರಟೋಗ್ಬಿಟ್ಟಿರ್ತಾನೆ. ಇವನು ಹೊರಟೋಗ್ಬಿಟ್ಟಿರೋದ್ರಿಂದ ಹನ್ಸಲ್ ಇವನ್ಗೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ ಕಮ್ಯುನಿಕೇಶನ್ ಮುಖಾಂತರ, ಏನಾದ್ರು ಮೇಲ್ಸ್, ಫೋನ್ಸ್, ಕಾಲ್ಸ್ ಅಂತ. ಬಟ್ ಯಾವ್ದನ್ನು ಕೂಡ ವರ್ಕೌಟ್ ಆಗೋದಿಲ್ಲ. ಅಂಡ್ ಹೋಗ್ತಾ ಹೋಗ್ತಾ ಯಾರು ಇಲ್ದಿರಾ ಬೆಸ್ಟ್ ಫ್ರೆಂಡ್ ಒಬ್ಬನೇ ಆಗಿರೋದ್ರಿಂದ ಅವನ ಜೊತೆ ಪರಿಚಯ ಸ್ಟಾರ್ಟ್ ಆಗಿ ಅವರಿಬ್ಬರ ಮತ್ತೆ ಪ್ರೀತಿ ಸ್ಟಾರ್ಟ್ ಆಗುತ್ತೆ. ಅಂಡ್ ಹೀಗೆ ಸ್ವಲ್ಪ ವರ್ಷಗಳಾದ್ಮೇಲೆ ಇವರಿಬ್ರು ಮದುವೆ ಮಾಡ್ಕೊಂಡಿರ್ತಾರೆ. ಅಂಡ್ ನಮ್ಮ ಹೀರೋಯಿನ್ ಕೂಡ ಹುಟ್ಟಿರ್ತಾಳೆ. ಫ್ಯೂಚರ್ ಅಲ್ಲಿ ಹೀರೋಯಿನ್ ರೇಡಿಯೋ ಹತ್ರಕ್ಕೆ ಬಂದ್ಬಿಟ್ಟು ಹೀರೋ ಹತ್ರ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಹೀರೋ ಸಿಟಿ ಹಾಗೆ ಎಲ್ಲಾನು ಬಿಟ್ಟು ಹೊರಟೋಗ್ಬಿಟ್ಟಿರೋದ್ರಿಂದ ಆ ರೇಡಿಯೋ ಮುಖಾಂತರ ಕನೆಕ್ಟ್ ಆಗೋದಿಲ್ಲ. ಹೀರೋ ಹೊರಟೋದ್ಮೇಲೆ ಹೀರೋ ಮನೆಯಲ್ಲಿರೋ ಒಂದು ರೇಡಿಯೋನ ಅವ್ರ ಅಪ್ಪ ಹೋಗಿ ಎತ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ಇವಾಗ ರೇಡಿಯೋ ನಾರ್ಮಲ್ ಆಗೋಗ್ಬಿಟ್ಟಿರೋದ್ರಿಂದ ಈ ರೇಡಿಯೋ ಮುಖಾಂತರ ಯಾವುದೇ ಕನೆಕ್ಷನ್ಸ್ ಹೀರೋಯಿನ್ಗೆ ಸಿಗೋದಿಲ್ಲ. ರೇಡಿಯೋ ಮುಖಾಂತರ ನಮ್ಮ ಹೀರೋನ ಮಾತಾಡ್ಕೊಂಡು ಇವಳ ಪ್ರಾಜೆಕ್ಟ್ ಗೆ ಬೇಕಾಗಿರೋ ಎಲ್ಲಾ ಅಸೈನ್ಮೆಂಟ್ ನ ಕಂಪ್ಲೀಟ್ ಮಾಡ್ಕೊಂಡಿರ್ತಾಳೆ. ಅದೇ ಒಂದು ಪ್ರಾಜೆಕ್ಟ್ ನ ಎತ್ಕೊಂಡೋಗಿ ರೇಡಿಯೋ ಮುಖಾಂತರ ಎಲ್ಲಾ ಸ್ಟೂಡೆಂಟ್ಸ್
ಸ್ಟೂಡೆಂಟ್ಸ್ಗೂ ಪ್ರೆಸೆಂಟೇಶನ್ ಮಾಡ್ತಾಳೆ. ಬಟ್ ಇಲ್ಲಿ ಟೈಮ್ ಟ್ರಾವೆಲ್ ಅನ್ನೋ ಒಂದು ಕಾನ್ಸೆಪ್ಟ್ ನ ತೆಗೆದಾಕಿ ಎಲ್ಲಾನು ಪ್ರೆಸೆಂಟ್ ಮಾಡೋದ್ರಿಂದ ಅದು ಟೀಚರು ಹಾಗೆ ಸ್ಟೂಡೆಂಟ್ಸ್ ಎಲ್ಲರಿಗೂ ಇಷ್ಟ ಆಗೋಗ್ಬಿಟ್ಟು ಈ ಹುಡುಗಿನ ಅಪ್ರಿಶಿಯೇಟ್ ಮಾಡ್ತಾರೆ. ಕಾಲೇಜಿಂದ ಆಚೆಗಡೆ ಬಂದಿದ್ದೆ ಬೆಸ್ಟ್ ಫ್ರೆಂಡ್ ಆಗಿರೋ ಹೆಂಗ್ಜಿ ಒಂದು ಬುಕ್ ಎತ್ಕೊಂಡ್ ಬಂತು. ನೀನು ಯಾವ ತರ ಪ್ರೆಸೆಂಟ್ ಮಾಡಿದ್ಯೋ ಅದೇ ತರ ಪ್ರೆಸೆಂಟೇಶನ್ ಈ ಬುಕ್ ಅಲ್ಲಿ ಐತೆ, ಮೇ ಬಿ ಇದನ್ನ ಹೀರೋನೇ ಬರ್ದಿರ್ಬೋದು. ಆಕ್ಚುಲಿ ಇವಾಗ ಹೀರೋಗೆ ಸಂಬಂಧಪಟ್ಟಿರೋ ಒಂದು ಬುಕ್ಸ್ ಇವೆಂಟ್ ಹತ್ತರದಲ್ಲೇ ನಡೀತೈತೆ, ನೀನ್ ಅಲ್ಲಿಗೋಗಿ ಯಾಕೆ ಕನ್ಫರ್ಮೇಶನ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಹೀರೋಯಿನ್ ಬೆಸ್ಟ್ ಫ್ರೆಂಡ್ ಹೇಳೋದ್ರಿಂದ ಅಲ್ಲಿಗೆ ಹೋಗ್ತಾಳೆ. ಎಕ್ಸಾಕ್ಟ್ಲಿ ಇವ್ರು ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆ ಹೀರೋ ಅಲ್ಲಿ ಇರ್ತಾನೆ, ಬಟ್ ಅವನಿಗೆ ಏಜ್ ಆಗೋಗ್ಬಿಟ್ಟಿರುತ್ತೆ. ಆಕ್ಚುಲಿ ನಮ್ಮ ಹೀರೋ ಮೆಕ್ಯಾನಿಕಲ್ ಎಜುಕೇಶನ್ ನ ಬಿಟ್ಟಾಕ್ಬಿಟ್ಟು ಅವನ ಪ್ಯಾಷನ್ ಕಡೆ ಹೋಗಿರ್ತಾನೆ. ಫುಲ್ ಟೈಮ್ ರೈಟರ್ ಆಗಿ ಕುತ್ಕೊಂಡಿರೋದ್ರಿಂದ ತುಂಬಾ ಹಿಟ್ ಬುಕ್ಸ್ ನ ಬರ್ದಿರ್ತಾನೆ. ಅವನಿಗೆ ತುಂಬಾ ಫ್ಯಾನ್ಸ್ ಕೂಡ ಕ್ರಿಯೇಟ್ ಆಗಿರ್ತಾರೆ. ಹೀರೋಯಿನ್ ಹೋಗಿ ಆಟೋಗ್ರಾಫ್ ಕೇಳಿದಾಗ ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಹೀರೋಯಿನ್ ಹೆಸರೇ ಹೇಳಿದ್ದೆ. ಹೀರೋ ಕಂಡುಕೊಂಡ್ ಬಿಡ್ತಾನೆ. ಬಟ್ ಇವಳ ಪಾಸ್ಟ್ ಬಗ್ಗೆ ಯಾಕೆ ಮಾತಾಡೋದು ಅಂತ ಹೇಳ್ಬಿಟ್ಟು ನನ್ನ ಪೆಟ್ಟ ಆಮೆ ಚೆನ್ನಾಗೈತಾ ನಿನ್ನ ಹತ್ರ ಅಂತ ಕೇಳ್ತಾನೆ. ಅದಕ್ಕೆ ಹೀರೋಯಿನ್ನು ಅದು ತುಂಬಾ ಹೆಲ್ದಿ ಆಗೈತೆ ಅಂತ ಹೇಳ್ತಾಳೆ. ಈ ಹುಡುಗಿಗೆ ಬರೀ ಆಟೋಗ್ರಾಫ್ ಕೊಡೋದೇ ಅಲ್ದೆ 2 ಲೈನ್ಸ್ ಕೂಡ ಬರ್ದಿರ್ತಾನೆ. ನೀನು ಗಿಲ್ಟಿ ಫೀಲ್ ಆಗೋದಕ್ಕೆ ಹೋಗ್ಬೇಡ, ನೀನು ಈ ತರ ಹೇಳಿದ್ದಕ್ಕೆ ನಾನು ನಿಮ್ಮಮ್ಮನ ಬಿಟ್ಟು ಹೊರಟೋಗ್ಬಿಟ್ಟಿದೀನಿ ಅಂತ ಯಾವತ್ತೂ ಬಾಧೆ ಪಡೋದಕ್ಕೆ ಹೋಗ್ಬೇಡ. ಹಣೆ ಬರಹ ಏನ್ ಬರ್ದೈತೋ ಅದೇ ಆಗುತ್ತೆ, ಇವಾಗ ನಿನ್ನ ಮನ್ಸು ಏನ್ ಹೇಳುತ್ತೋ ಅದು ಮಾತ್ರನೇ ಕೇಳು ಅಂತ ಆ ಲೈನ್ಸ್ ನ ಬರ್ದಿರ್ತಾನೆ. ಅದನ್ನ ಓದಿದಾದ್ಮೇಲೆ ಹೀರೋಯಿನ್ಗೆ ಅರ್ಥ ಆಗುತ್ತೆ ನನ್ನ ಲವ್ ಸ್ಟೋರಿನ ಸಕ್ಸಸ್ಫುಲ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೀರೋ ನನಗೆ ಹಿಂಟ್ ಕೊಡ್ತಿದ್ದಾನೆ ಅಂತ ನೆಕ್ಸ್ಟ್ ಸೆಕೆಂಡ್ಗೆ ಅಂಗ್ಜಿ ಹತ್ತರಕ್ಕೆ ಹೋಗಿ ಪ್ರಪೋಸ್ ಮಾಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅಂಗ್ಜಿನೂ ಕೂಡ ನಾನೇನಾದ್ರೂ ಈ ಹುಡುಗಿಗೆ ಪ್ರಪೋಸ್ ಮಾಡಿದ್ರೆ ನಮ್ಮಿಬ್ಬರ ಮಧ್ಯೆ ಇರೋ ಒಂದು ಫ್ರೆಂಡ್ಶಿಪ್ ಹಾಳಾಗುತ್ತೇನೋ ಅಂತ ಹೇಳ್ಬಿಟ್ಟು ಇವನು ಕೂಡ ಹೇಳ್ತಿರ ಇರ್ತಾನಂತೆ. ಒಂದೇ ಟೈಮ್ಗೆ ಇಬ್ರು ಪ್ರಪೋಸ್ ಮಾಡ್ಕೊಂಡಿರೋದ್ರಿಂದ ಇಬ್ರು ಲವ್ ನ ಆಕ್ಸೆಪ್ಟ್ ಮಾಡ್ತಾರೆ. ಒಂದ್ ಕಡೆ ಹೀರೋನ ಪ್ರೀತಿ ಸಕ್ಸಸ್ಫುಲ್ ಆಗ್ಲಿಲ್ಲ ಅಂದ್ರೂ ಕೂಡ ಈ ಹುಡುಗಿ ಪ್ರೀತಿನ ಸಕ್ಸಸ್ಫುಲ್ ಮಾಡಿರೋ ರೀತಿಯಲ್ಲಿ ಮೂವಿನ ತೋರಿಸಿ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನ ಶೇರ್ ಮಾಡಿ. ಇಂಡಿಯಾದಲ್ಲಿ ಇಂತದೇ ಆದ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮೂವೀಸ್ ಬಂದಿದಾವೆ, ಅದು ಯಾವ ಮೂವಿ ಅಂತ ನಿಮ್ಗೆ ಏನಾದ್ರೂ ನೆನಪಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಮುಖಾಂತರ ನಾನ್ ನಿಮ್ಮನ್ನ ಮೀಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೈನಿಂಗ್ ಆಫ್ ನಿಮ್ಮ ಅನಿರುದ್ಧ್.